ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ सूत्रभाष्यकृतौ वन्दे भगवन्तौ पुनः पुनः ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागुंसस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु। ओम शांति शांति शांति। हरि ओम। ಕೈವಲ್ಯ ಉಪನಿಷತ್ತಿನ 5, 6 ಮತ್ತು 7 ಈ ಮಂತ್ರಗಳು ಧ್ಯಾನದ ಸ್ವರೂಪವನ್ನ ಮತ್ತು ಧ್ಯೇಯ ವಸ್ತುವಿನ ವರ್ಣನೆಯನ್ನ ಮಾಡ್ತಾ ಇದೆ. ನಿನ್ನೆ ದಿನ ಧ್ಯಾನದ ಪ್ರಕ್ರಿಯೆಯನ್ನ, ಯಾವುದು ಬಹಿರಂಗ ಸಾಧನೆಯೋ ಆ ಭಾಗವನ್ನ ನಾವು ನೋಡಿದ್ದೆವು. ಇನ್ನು ಧಾರಣಾ ಧ್ಯಾನ ಸಮಾಧಿ ಎನ್ನುವಂತಹ ಧ್ಯಾನದ ಅಂತರಂಗ ಸಾಧನೆ ಅಂತ ಕರೆಯಲ್ಪಡುವಂತಹ ಮುಖ್ಯ ಭಾಗವನ್ನು ನಾವು ನೋಡೋಣ. ಧಾರಣೆ ಅಂತ ಹೇಳಿದ್ರೆ ನಾವು ಯಾವ ಧ್ಯೇಯದ ಮೇಲೆ ಮನಸ್ಸನ್ನ ನಿಲ್ಲಿಸ್ಲಿಕ್ಕೆ ಹೊರಟಿದ್ದೇವೋ ಅದರ ಸ್ಪಷ್ಟ ಪರಿಕಲ್ಪನೆ ನಮಗೆ ಬೇಕು, ಸ್ಪಷ್ಟ ಚಿತ್ರಣ ನಮಗೆ ಬೇಕು. ಅದಿಲ್ಲದಿದ್ರೆ ಧ್ಯಾನ ಅನ್ನೋದು ಪೂರ್ಣವಾಗುವುದಿಲ್ಲ. ಯಾವುದರ ಮೇಲೆ ನಾವು ಧ್ಯಾನ ಮಾಡ್ಲಿಕ್ಕೆ ಹೊರಟಿದ್ದೇವೆ ಆ ಧ್ಯೇಯದ ಪರಿಕಲ್ಪನೆ ಅತ್ಯಂತ ಸ್ಪಷ್ಟವಾಗಿರ್ಬೇಕು. ಅದನ್ನೇ ಧಾರಣ ಅಂತ ಹೇಳ್ತಾರೆ. ಧಾರಣ ಅಂತ ಹೇಳಿದ್ರೆ ಮನೋವೃತ್ತಿಗಳನ್ನ ಯಾವುದೋ ಒಂದು ಧ್ಯೇಯದ ಮೇಲೆ ನಿಲ್ಲಿಸುವ ಪ್ರಯತ್ನ, ಅದನ್ನೇ ಧಾರಣೆ ಮಾಡುವಂತ, ಹಿಡಿದಿಟ್ಕೊಳ್ಳೋದು ಅಂತ ಧಾರಣೆ ಎಂಬ ಶಬ್ದಕ್ಕೆ ಅರ್ಥ. ಯಾವ ಧ್ಯೇಯವೂ ಇಲ್ಲದಿದ್ದರೆ ಅದು ಧ್ಯಾನದ ಮುಖ್ಯವಾದಂತಹ ಕಾರ್ಯವಾದಂತಹ ಏನು ಸಂಯಮದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗೋದಿಲ್ಲ. ಆದ್ರಿಂದ ಒಂದು ಧ್ಯೇಯ ಬೇಕು. ನಾನು ಹೇಳಿದ ಹಾಗೆ ಪರಮಾತ್ಮನೇ ನಮ್ಮ ಪರಂಪರೆಯ ಎಲ್ಲ ಧ್ಯಾನ ಪ್ರಕ್ರಿಯೆಗಳಲ್ಲಿ ಧ್ಯೇಯ ವಸ್ತು ಎಂಬುದಾಗಿ ನೋಡ್ತೇವೆ ನಾವು. ಎಲ್ಲ ಉಪಾಸನೆಗಳಲ್ಲಿಯೂ ಕೂಡ ಪರಮಾತ್ಮನೇ ಧ್ಯೇಯ ವಸ್ತು. ಅದು ಅವನ ರೂಪವಾಗಿರಬಹುದು, ಅವನ ಗುಣವಾಗಿರಬಹುದು, ಹೀಗೆ ಬೇರೆ ಬೇರೆ ಧ್ಯೇಯಗಳನ್ನು ಕೊಟ್ಟಿದ್ದಾರೆ. ಇಲ್ಲಿಯೂ ಕೂಡ ಪರಮಾತ್ಮನನ್ನೇ ಧ್ಯೇಯವಾಗಿ ಕೊಟ್ಟಿದ್ದಾರೆ. ಯಾವ ಪರಮಾತ್ಮನನ್ನ ಅಂದ್ರೆ ಶಿವನನ್ನ. ಶಿವ ಅಂದ್ರೆ ಯಾರು? ಪಾರ್ವತಿಯ ಗಂಡ ಅಲ್ಲ. ವೇದಾಂತದಲ್ಲಿ ಶಿವ, ವಿಷ್ಣು, ನಾರಾಯಣ ಈ ಶಬ್ದ ಎಲ್ಲ ಆತ್ಮಕ್ಕೆ ಪರ್ಯಾಯವಾಚಿಯಾದ ಶಬ್ದಗಳು. ಇಲ್ಲಿ ಶಿವ ಎಂದಾಗ ಆತ್ಮ ಅಥವಾ ಪರಬ್ರಹ್ಮ ಅಥವಾ ಪರಮಾತ್ಮ ಅಂತಾನೆ ಅರ್ಥ. ಶಿವ ಎಂಬ ಶಬ್ದಕ್ಕೂ ಅದೇ ಅರ್ಥ. ಶಿವ ಅಂದ್ರೆ ಮಂಗಲವಾದದ್ದು ಅಂತ. ಜಗತ್ನಲ್ಲಿ ಅತ್ಯಂತ ಮಂಗಲವಾದದ್ದು ಯಾವುದಪ್ಪ ಅಂದ್ರೆ ನಮ್ಮ ಸ್ವಸ್ವರೂಪದಲ್ಲಿ ನೆಲೆ ನಿಲ್ಲುವುದು. ಅದೇ ಅತ್ಯಂತ, ಮೋಕ್ಷವೇ ಅತ್ಯಂತ ಮಂಗಲಕರವಾದಂತಹ ವಿಷಯ. ಆದ್ದರಿಂದ ಉಪನಿಷತ್ತುಗಳಲ್ಲಿ ಶಿವ ಎಂಬ ಶಬ್ದ ಬಳಕೆ ಮಾಡಿದರೆ ಅದಕ್ಕೆ ಮುಖ್ಯವಾದ ಅರ್ಥ ಆತ್ಮ ಎಂಬುದಾಗಿ. ನೀವು ಕೇಳಿರ್ತೀರಿ, ಮಾಂಡೂಕ್ಯ ಉಪನಿಷತ್ನಲ್ಲಿ ಶಿವ ಎಂಬ ಶಬ್ದ ಬಂದಿರುತ್ತೆ.
ಶಿವಂ ಶಾಂತಂ ಅದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸ ವಿಜ್ಞೇಯ ಅಂತ ಹೇಳ್ತಾರೆ. ಶಿವ ಎಂಬ ಶಬ್ದ ಬಳಕೆ ಮಾಡಿ ಕೊನೆಗೆ ಎಲ್ಲಿ ಹೋಗಿ ತಲುಪಿಸುತ್ತೆ? ಸ ಆತ್ಮ, ಅವನೇ ಆತ್ಮ ಅಂತ. ವಿಷ್ಣು ಎಂಬ ಶಬ್ದವೂ ಬರುತ್ತೆ, ಎಲ್ಲಿ ಕಠೋಪನಿಷತ್ತಲ್ಲಿ ಬಂದಿರೋದು ಕಾಣಿಸುತ್ತೆ. ಅವನು ವಿಷ್ಣು ಪದವನ್ನು ಪಡೆಯುತ್ತಾನೆ ಅಂತ. ಈ ವಿಷ್ಣು ಪದ ಎಂಬ ಶಬ್ದಕ್ಕೆ ಅರ್ಥ ಏನಲ್ಲಿ? ಆತ್ಮತತ್ವ ಅಂತಾನೆ ಅರ್ಥ. ಆದ್ರಿಂದ ನಮ್ಮ ಪರಂಪರೆಯಲ್ಲಿ ಶಿವಕೇಶವರ ಮಧ್ಯೆ, ಹರಿಹರರ ಮಧ್ಯೆ ಭೇದ ಇಲ್ಲ. ಆ ಪರಬ್ರಹ್ಮ ವಸ್ತುವಿಗೆ ಬೇರೆ ಬೇರೆ ನಾಮರೂಪಗಳಿಂದ ಬೇರೆ ಬೇರೆ ಹೆಸರುಗಳು ಬಿಟ್ಟರೆ, ಅದು ತಾತ್ವಿಕವಾಗಿ ನೀವು ವಿಚಾರ ಮಾಡ್ಲಿಕ್ಕೆ ಹೊರಟ್ರೆ ಅದು ಒಂದೇ ತತ್ವ. ಯಾಕಂದ್ರೆ ಪರಮಾತ್ಮ ಇರುವುದು ಒಬ್ಬನೇ. ಪರಮಾತ್ಮ ಇರುವುದು ಒಬ್ಬನೇ. ಇದನ್ನ ಪುನಃ ಪುನಃ ನಾವು ಯೋಚನೆ ಮಾಡಬೇಕು. ಜೀವರುಗಳು ಅನೇಕ ಇವೆ. ದೇವತೆಗಳನ್ನು ಕೂಡ ಜೀವ ವಿಶೇಷ ಎಂಬುದಾಗಿಯೇ ಕರಿತೇವೆಯೇ ಹೊರತು ಅವರು ಪರಮಾತ್ಮರಲ್ಲ. ನೆನಪಿರ್ಲಿ, ಪರಮಾತ್ಮ ಬೇರೆ, ದೇವತೆಗಳು ಬೇರೆ. ಹಿರಣ್ಯಗರ್ಭನೂ ದೇವತೆಯೂ ಹೌದು, ಅವನು ಪರಮಾತ್ಮನ ಸುಗುಣ ರೂಪವೂ ಹೌದು. ಅದೊಂದು ವಿಶೇಷ ಸ್ಥಾನ. ತದನಂತರ ಇರತಕ್ಕಂಥದ್ದೆಲ್ಲವೂ ಕೂಡ ಜೀವರುಗಳು ಅಷ್ಟೇ. ಪರಮಾತ್ಮ ಯಾರು? ಆ ಚೈತನ್ಯ ಆತ್ಮ ಪರಬ್ರಹ್ಮ ವಸ್ತು ಮಾತ್ರ ಪರಮಾತ್ಮ. ಎಷ್ಟು ಪರಮಾತ್ಮರಿದ್ದಾರೆ? ಒಬ್ಬನೇ ಪರಮಾತ್ಮ. ಆದ್ದರಿಂದ ಕೆಲವು ಗ್ರಂಥಗಳಲ್ಲಿ ಅವನು ಶಿವನೆಂಬುದಾಗಿಯೂ, ಕೆಲವು ಸಂದರ್ಭಗಳಲ್ಲಿ ವಿಷ್ಣು ಎಂಬುದಾಗಿಯೂ, ಕೆಲವು ಸಂದರ್ಭದಲ್ಲಿ ಗಣೇಶ ಎಂಬುದಾಗಿಯೂ, ಗಣಪತಿ ಅಥರ್ವಶೀರ್ಷದಲ್ಲಿ ಗಣಪತಿ ಎಂಬುದಾಗಿ ಕರೀತಾರೆ. ಹಾಗೆ ದೇವಿ ಅಥರ್ವಶೀರ್ಷ ಅಂತ ಒಂದು ಬರ್ತದೆ, ಅದರಲ್ಲಿ ದೇವಿ ಎಂಬುದಾಗಿ ಕರೀತಾರೆ. ಹೀಗೆ ಹೆಸರುಗಳು ಬೇರೆ ಬೇರೆ. ಆ ಪರಮಾತ್ಮ ಒಬ್ಬನೇ ಪರಮಾತ್ಮ ಇದ್ದಾನಲ್ಲ, ಅವನಿಗೆ ಅನೇಕ ರೂಪಗಳು ಉಂಟು. ಅಭಿವ್ಯಕ್ತಿ ಅಂತ ಹೇಳ್ತೇವೆ, ಎಕ್ಸ್ಪ್ರೆಷನ್ಸ್ ಅಂತ. ಬೇರೆ ಬೇರೆ ಎಕ್ಸ್ಪ್ರೆಷನ್ಸ್ಗಳು ಉಂಟು. ದ ಹೈಯೆಸ್ಟ್ ಸ್ಟೇಟ್, ಅತ್ಯಂತ ಶ್ರೇಷ್ಠವಾದ ಸ್ಥಿತಿ ಯಾವುದು ಅಂದ್ರೆ ನಿರ್ಗುಣ ನಿರಾಕಾರ ಬ್ರಹ್ಮಸ್ಥಿತಿ. ಅಲ್ಲಿ ಯಾವ ಆಕಾರವೂ ಇಲ್ಲ, ಯಾವ ಗುಣವೂ ಇಲ್ಲ, ಕೇವಲ ಚೈತನ್ಯ ಸ್ವರೂಪ, ಚಿಂಚಿದ್ಘನ ಸದ್ಘನ ಆನಂದ ಘನ ಸ್ಥಿತಿ ಅಂತ ಕರೀತಾರೆ. ತದನಂತರ ಮುಂದಿನ ಹೆಜ್ಜೆಯಾಗಿ ಅವನು ಮಾಯಾ ಎನ್ನುವ ಅವನ ಪ್ರಕೃತಿ, ಮೂಲ ಪ್ರಕೃತಿಯೊಟ್ಟಿಗೆ ಅಭಿವ್ಯಕ್ತ ಆದಾಗ, ಮಾಯಾ ಉಪಾಧಿ ಸಹಿತವಾಗಿ ಅವನನ್ನು ನೋಡಿದಾಗ ಎರಡನೆಯ ಒಂದು ರೂಪ ಬರುತ್ತೆ, ಅವನಿಗೆ ಈಶ್ವರ ಎಂಬುದಾಗಿ ಕರೀತಾರೆ. ಆ ಈಶ್ವರ ಎಂಬ ಒಂದು ಅಭಿವ್ಯಕ್ತಿಯಲ್ಲಿ ಹೇಗಿರುತ್ತಪ್ಪ ಅಂದ್ರೆ, ಅವನು ನಿರಾಕಾರನಾಗಿರ್ತಾನೆ, ಆದರೆ ಎಲ್ಲ ಸಕಲ ಕಲ್ಯಾಣ ಗುಣ ಅವನಲ್ಲಿ ಇರುತ್ತೆ. ಸತ್ವ ಪ್ರಧಾನವಾಗಿರುವುದರಿಂದ, ಸತ್ವ ಅಭಿವ್ಯಕ್ತವಾಗಿರುವುದರಿಂದ ಎಲ್ಲ ಸಕಲ ಕಲ್ಯಾಣ ಗುಣಸಹಿತನಾದ ನಿರಾಕಾರನಾಗಿರ್ತಾನೆ. ಅಂದ್ರೆ ಸಗುಣ ನಿರಾಕಾರ ಸ್ವರೂಪ. ಅಲ್ಲಿ ತಮೋಗುಣ ರಜೋಗುಣ ಇಲ್ವಾ ಅಂತ ಕೇಳಬಹುದು. ತಮೋಗುಣವೂ ರಜೋಗುಣವೂ ಇದೆ, ಅದರ ಉಪಾಸನೆಗೆ ಅಲ್ಲಿ ನಾವು ಎಲ್ಲ ಸಮಸ್ತ ಕಲ್ಯಾಣ ಗುಣಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಆದ್ರಿಂದ ಸಗುಣ ಸಹಿತನಾದ ನಿರಾಕಾರ ಈಶ್ವರ ಅಂತ ಅವನ ಎರಡನೇ ಅಭಿವ್ಯಕ್ತಿ. ಮೊದಲನೇದು ಅಭಿವ್ಯಕ್ತಿ ಅಲ್ಲ, ಎಕ್ಸ್ಪ್ರೆಷನ್ ಅಲ್ಲ, ಅದು ಸ್ಟೇಟ್, ಯಾವಾಗ್ಲೂ ಇರ್ತಕ್ಕಂಥ ಸ್ಥಿತಿ ಅದು. ಮೊದಲನೇದು ಅಂದ್ರೆ ಎರಡನೇದು ಅಂತ ಸಂಖ್ಯೆಯಲ್ಲಿ, ಆದ್ರೆ ಅಭಿವ್ಯಕ್ತಿಯಲ್ಲಿ ಅದು ಮೊದಲನೇದು ಈಶ್ವರ ಎಂಬುದಾಗಿ. ಮುಂದಿನ ಹಂತದಲ್ಲಿ ಆ ನಿರಾಕಾರ ತತ್ವವು ಸಾಕಾರವಾಗಲಿಕ್ಕೆ ತೊಡಗುತ್ತೆ. ಅದು ಸೂಕ್ಷ್ಮ ಎಂಬುದಾಗಿ ಕರೀತಾರೆ. ಸಾಕಾರ ಸೂಕ್ಷ್ಮ, ಸಗುಣ ಸಾಕಾರ ಸೂಕ್ಷ್ಮ. ಗುಣ ನೋಡಿ, ಸಕಲ ಕಲ್ಯಾಣ ಗುಣಗಳು ಈಶ್ವರನಲ್ಲಿಯೂ ಇವೆ. ಎರಡನೇ ಹಂತಕ್ಕೆ ಬಂದಾಗ ಅದರಲ್ಲೂ ಎಲ್ಲ ಕಲ್ಯಾಣ ಗುಣಗಳಿವೆ, ಆದ್ರೆ ಆಕಾರದಲ್ಲಿ ಸ್ವಲ್ಪ ವಿಸ್ತಾರ ಆಯ್ತು. ಬೀಜ ಇದ್ದದ್ದು ಮೊಳಕೆ ಆಯ್ತು, ನಿರಾಕಾರ ಇದ್ದದ್ದು ಸೂಕ್ಷ್ಮ ಸಾಕಾರವಾಯ್ತು. ಇದು ಮೂರನೇ ಅಭಿವ್ಯಕ್ತಿ. ಅಲ್ಲಿಂದ ಮುಂದಕ್ಕೆ ಸಾಕಾರ ಸೂಕ್ಷ್ಮ ಹೋಗಿ ಸಾಕಾರ ಸ್ಥೂಲವಾಯ್ತು. ಎಲ್ಲ ಕಲ್ಯಾಣ ಗುಣಗಳು ಮತ್ತೆ ಸಾಕಾರ ಸ್ಥೂಲ.
ಇದಕ್ಕೆ ಹೆಸರು ಹೇಳ್ಬೇಕಲ್ಲ. ಮೊದಲನೇದು ಪರಬ್ರಹ್ಮ, ಎರಡನೇದು ಈಶ್ವರ, ಮೂರನೇದು ಹಿರಣ್ಯ ಗರ್ಭ ಅಥವಾ ಸೂತ್ರಾತ್ಮ ಅಂತ ಕರೀತಾರೆ. ನಾಲ್ಕನೆಯದ್ದು ಅವನು ವಿರಾಟ್ ಅಥವಾ ವಿಶ್ವರೂಪ ಅಂತ ಕರೀತಾನೆ. ವಿಶ್ವರೂಪ ಅಂತ ಹೇಳಿದ್ರೆ ಯಾವುದು? ನಮ್ಮ ಕಣ್ಣು ಮುಂದೆ ಕಾಣುವಂತಹ ಜಗತ್ತು, ಅದು ಭಗವಂತನ ಅಭಿವ್ಯಕ್ತಿ. ಅವನು ಎಲ್ಲ ರೀತಿಯಿಂದ ಪೂರ್ಣ ಪ್ರಕಟ ಆಗಿಬಿಟ್ಟಿದ್ದಾನೆ. ಆಕಾರವು ಬಿಡಿ ಬಿಡಿಯಾಗಿ ಕಾಣಿಸ್ತಾ ಇದೆ, ಎಲ್ಲ ಕಲ್ಯಾಣ ಗುಣಗಳು ಅವನಲ್ಲಿ ಇದೆ. ಇದು 4 ಅಭಿವ್ಯಕ್ತಿಗಳಾದ್ಮೇಲೆ ಇನ್ನೊಂದಿದೆ. ಏನು? ಇಷ್ಟ ರೂಪದಲ್ಲಿ ಅವನು ಪ್ರಕಟನಾಗುವಂಥದ್ದು. ಭಕ್ತರ ಉದ್ಧಾರಕ್ಕೋಸ್ಕರವಾಗಿ, ಭಕ್ತರ ಧ್ಯಾನಕ್ಕೋಸ್ಕರವಾಗಿ ಬೇರೆ ಬೇರೆ ರೂಪವನ್ನು ತೆಗೆದುಕೊಂಡು ಅವನು ಪ್ರಕಟ ಆಗ್ತಾನೆ. ಅದು ಎಷ್ಟಿದೆ? ಅದು ತುಂಬಾ ಇದೆ. ಅದನ್ನ ಇಷ್ಟ ದೇವತಾ ಉಪಾಸನೆ ಅಥವಾ ಏಕರೂಪ ಉಪಾಸನೆ ಎಂಬುದಾಗಿ ಕರೀತಾರೆ. ವಿಷ್ಣುವಿನ ರೂಪದಲ್ಲಿ ಅನೇಕ ಬರ್ತದೆ. ಅವನು ಮಲಗಿಕೊಂಡ ರೂಪ, ನಿಂತುಕೊಂಡ ರೂಪ, ಆಮೇಲೆ ಕೇಶವಾದಿ ನಾಮಗಳಿಗೆ, 12 ನಾಮಗಳಿಗೆ ಒಂದೊಂದು ರೂಪ ಇದೆ. ಹಾಗೆ ಅವತಾರವಾದ ಕೃಷ್ಣನ್ ನೋಡಿದ್ರೆ ಕೃಷ್ಣನ ಬಾಲ ರೂಪ, ಕೃಷ್ಣನ ವಿವಾಹ ನಂತರದ ರೂಪ, ಹೀಗೆ ಬರ್ತದೆ. ಅದು ವಿವಿಧ ಅನೇಕ ರೂಪಗಳಲ್ಲಿ ಉಪಾಸನೆ ಮಾಡಬಹುದು. ಅದು ಇಷ್ಟ ದೇವತಾ ಉಪಾಸನೆ. ಅಲ್ಲಿಂದ ಮುಂದಕ್ಕೆ ವಿಶ್ವರೂಪ ಉಪಾಸನೆ, ಅಲ್ಲಿಂದ ಮುಂದಕ್ಕೆ ಸಗುಣ ಸಾಕಾರ ಸೂಕ್ಷ್ಮ ಉಪಾಸನೆ, ಸೂತ್ರಾತ್ಮ ಅಥವಾ ಹಿರಣ್ಯ ಗರ್ಭೋಪಾಸನೆ, ಅಲ್ಲಿಂದ ಮುಂದಕ್ಕೆ ಸಗುಣ ನಿರಾಕಾರ ಉಪಾಸನೆ, ಈಶ್ವರೋಪಾಸನೆ, ಅಲ್ಲಿಂದ ಮುಂದಕ್ಕೆ ನಿರ್ಗುಣ ನಿರಾಕಾರ ಜ್ಞಾನ, ನಿರ್ಗುಣ ನಿರಾಕಾರವಾದ ಆತ್ಮನ ಜ್ಞಾನ. ಆ ನಿರ್ಗುಣ ನಿರಾಕಾರವನ್ನು ಉಪಾಸನೆ ಮಾಡಬಹುದು ಅಂತ ವಿದ್ಯಾರಣ್ಯ ಮುನಿಗಳು ತಮ್ಮ ಪಂಚದಶಿಯಲ್ಲಿ ಚರ್ಚೆ ಮಾಡಿದ್ದಾರೆ. ಆದ್ರೆ ಪ್ರಧಾನವಾಗಿ ನಿರ್ಗುಣ ನಿರಾಕಾರವನ್ನ ಜ್ಞಾನಕ್ಕಾಗಿ ನಾವು ಚಿಂತನೆ ಮಾಡುವಂಥದ್ದಾಗಿದೆ. ಹೀಗೆ ಇದೆ ವಿಷಯ. ಈಗ ಇಲ್ಲಿ ಕೈವಲ್ಯೋಪನಿಷತ್ನಲ್ಲಿ ಈ ಇಷ್ಟ ದೇವತೆ ಏಕರೂಪ ಉಪಾಸನೆಯನ್ನ ಶಿವ ಪಾರ್ವತಿಯನ್ನು ಕೊಟ್ಟಿದ್ದಾರೆ. ಶಿವ ಮತ್ತು ಪಾರ್ವತಿ. ಅಲ್ಲಿ ಶ್ಲೋಕ ಸಂಖ್ಯೆ 7ರಲ್ಲಿ ಕಾಣಿಸುತ್ತೆ. ಉಮಾ ಸಹಾಯಂ ಪರಮೇಶ್ವರಂ ಪ್ರಭುಂ ತ್ರಿಲೋಚನಂ ನೀಲಕಂಠಂ ಪ್ರಶಾಂತಂ. ಇದು ಇಷ್ಟ ದೇವತಾ ಉಪಾಸನೆ ಕೊಟ್ಟಿರೋದು. ಸ್ವಾಮೀಜಿ, ಶಿವನಿಗಿಂತ ನನಗೆ ವಿಷ್ಣು ಇಷ್ಟ ಆಗ್ತಾನೆ, ತಗೊಳ್ರಿ ವಿಷ್ಣು ತಗೊಳ್ರಿ. ಶಂಕರರ ಸಿದ್ಧಾಂತದಲ್ಲಿ 2 ತತ್ವಗಳಲ್ಲಿ ಯಾವ ಭೇದವೂ ಇಲ್ಲ. ಯಾಕೆ? ಹಾಗೆ ತತ್ವ ಇರುವುದೇ ಒಂದಾದ್ಮೇಲೆ ಭೇದ ಇಲ್ಲಿಲ್ಲ. ರಾಮನಾದ್ರೂ ತೆಗೆದುಕೊಳ್ಳಿ, ಕೃಷ್ಣನಾದ್ರೂ ತೆಗೆದುಕೊಳ್ಳಿ, ಜಗನ್ಮಾತೆಯನ್ನಾದ್ರೂ ತೆಗೆದುಕೊಳ್ಳಿ, ಗಣಪತಿಯನ್ನಾದ್ರೂ ತೆಗೆದುಕೊಳ್ಳಿ. ಇಲ್ಲಿ ಈ ಉಪನಿಷತ್ನಲ್ಲಿ ಶಿವನನ್ನು ತೆಗೆದುಕೊಂಡಿದ್ದಾರೆ. ಮತ್ತೆ ಹೇಳ್ತೀನಿ, ಆ ಶಿವ ಯಾರಪ್ಪ ಅಂದ್ರೆ ಈ 5 ರೀತಿಯಲ್ಲಿ ಪ್ರಕಟನಾಗುವ ಆತ್ಮನೇ, ಬೇರೆ ಅಲ್ಲ. ಶಿವ ಅಂದ್ರೆ ನಮ್ಮೆಲ್ಲರ ಪ್ರತ್ಯಗಾತ್ಮನಾದ ಶುದ್ಧ ಚೈತನ್ಯ ವಸ್ತು. ಉಪಾಸಕಾನಾಂ ಕಾರ್ಯಾರ್ಥಂ ಬ್ರಹ್ಮಣೋ ರೂಪಕಲ್ಪನಾ. ಉಪಾಸನೆಗೋಸ್ಕರವಾಗಿ ಋಷಿಗಳು ಆ ಪರಬ್ರಹ್ಮನಿಗೆ ಒಂದು ರೂಪವನ್ನು ಕಲ್ಪಿಸಿ ಕೊಟ್ಟಿದ್ದಾರೆ. ಮೊನ್ನೆ ಯಾರೋ ನನ್ನ ಹತ್ರ ಪ್ರಶ್ನೆ ಮಾಡ್ತಾ ಇದ್ರು, ಸ್ವಾಮೀಜಿ, ಈ ವಿಷ್ಣು, ರಾಮ ಮತ್ತೆ ಶಿವ ಇದೆಲ್ಲ ಒಬ್ಬ ಕಲಾವಿದನ ಕಲ್ಪನೆ ಅಂತ ಅನ್ಸಲ್ವಾ ಅಂತ ಕೇಳ್ತಾ ಇದ್ರು. ಒಬ್ಬ ಕಲಾವಿದನು ತನ್ನ ಮನಸ್ಸಿಗೆ ಬಂದ ಹಾಗೆ, ಅವ್ರೇನೋ ರಾಮ ಮಂದಿರಕ್ಕೆ ಹೋಗಿದ್ರಂತೆ, ಅಯೋಧ್ಯೆ ರಾಮ ಮಂದಿರದ ದರ್ಶನ ಮಾಡುವಾಗ ಹಾಗೆ ಯೋಚನೆ ಬಂತಂತೆ, ಇದೊಬ್ಬ ಒಂದು ಕಲಾವಿದನ ಕಲ್ಪನೆ, ಇದು ದೇವರು ಅಂತ ಹೇಗೆ ಒಪ್ಪೋದು ಅಂತ. ಹಾಗೆ ಇಲ್ಲಿ ಶಿವನ ವರ್ಣನೆ ಕೊಟ್ಟಿರ್ಬೋದು, ವಿಷ್ಣು ವರ್ಣನೆ ಕೊಟ್ಟಿರ್ಬೋದು, ಅದೆಲ್ಲ ಏನದು ನೋಡಿ. ಅದು ಯಾವುದೋ ಒಬ್ಬ ಕಲಾವಿದನ ಕಲ್ಪನೆ ಅಲ್ಲ. ಭಕ್ತರ ಉದ್ಧಾರಕ್ಕಾಗಿ ಭಗವಂತನೇ ತೋರಿಸಿಕೊಂಡ ರೂಪ. ಇದರ ಏನು ಹಿಂಟ್ಸ್ ಅಂತ ಹೇಳ್ತೇವಲ್ಲ, ಸೂಕ್ಷ್ಮತೆಗಳೆಲ್ಲ ನಮ್ಮ ವೇದದಲ್ಲೇ ಸಿಗುತ್ತೆ. ವೇದ ಪ್ರಧಾನವಾಗಿ ಸಗುಣ ಸಾಕಾರದ ಇಷ್ಟ ದೇವತಾ ಉಪಾಸನೆ ಪ್ರತಿಪಾದನೆ ಮಾಡದಿದ್ರು, ವೇದದ ಉಪಾಸನಾ ಭಾಗದಲ್ಲಿ ನಿರ್ಗುಣ
ಅಂದ್ರೆ ಸಗುಣ ನಿರಾಕಾರವ ಸ್ತುತಿ ಜಾಸ್ತಿ ಇರತ್ತೆ ಹೊರತು ಈ ಇಷ್ಟದೇವತಾ ರೂಪದ ಪರಿಕಲ್ಪನೆಗಳು ಕಡಿಮೆ. ಹಾಗಿದ್ದರೂ ಅಲ್ಲಲ್ಲಿ ಸೂಚನೆಗಳು ನಮಗೆ ಸಿಗುತ್ತದೆ. ಈಗ ರುದ್ರ ಮಂತ್ರವನ್ನು ತೆಗೆದುಕೊಂಡಾಗ ಶಿವನ ಕೆಲವೊಂದಿಷ್ಟು ಲಕ್ಷಣಗಳು ಕಾಣುತ್ತೆ. ಆದ್ರೆ ಒಬ್ಬ ಋಷಿಯು ತನ್ನ ಧ್ಯಾನದಲ್ಲಿ ಕುಳಿತುಕೊಂಡಾಗ ಭಗವಂತನು ಅವನ ಉದ್ಧಾರಕ್ಕಾಗಿ ತೋರಿಸಿಕೊಂಡ ರೂಪ ಅದು. ಲಯಕರ್ತನಾದ ಆ ಉಪಾಧಿಯ ದೃಷ್ಟಿಯಿಂದ ನನ್ನನ್ನು ನೀನು ಧ್ಯಾನ ಮಾಡೋದಾದ್ರೆ ಈ ರೂಪದಲ್ಲಿ ಧ್ಯಾನ ಮಾಡು. ಸ್ಥಿತಿಕರ್ತನಾದ ವಿಷ್ಣುವಿನ ರೂಪದಿಂದ ನೀನು ನನ್ನನ್ನು ಧ್ಯಾನ ಮಾಡೋದಾದ್ರೆ ಈ ರೂಪದಿಂದ ಧ್ಯಾನ ಮಾಡು ಎಂಬುದಾಗಿ ಋಷಿಗಳಿಗೆ ತೋರಿಸಿಕೊಟ್ಟಿದ್ದನ್ನು ಅವರು ದಾಖಲಿಸಿದ್ದಾರೆ, ಧ್ಯಾನ ಶ್ಲೋಕದಲ್ಲಿ ದಾಖಲಿಸಿದ್ದಾರೆ. ಹೀಗಿರುತ್ತೆ ಅವನ ರೂಪ. ಆದ್ರಿಂದ ಅದರ ಬಗ್ಗೆ ನಾವು ಅಶ್ರದ್ಧೆಯನ್ನು ತೋರಿಸಬೇಕಾಗಿಲ್ಲ. ನಮ್ಮ ಶಾಸ್ತ್ರಗಳಲ್ಲಿ, ವಿಶೇಷವಾಗಿ ಪುರಾಣಗಳಲ್ಲಿ, ಆಗಮಗಳಲ್ಲಿ ಈ ಏನು ಮೂರ್ತಿಯ ಪ್ರತಿಮಾ ಉಪಾಸನೆಯ ಪರಿಕಲ್ಪನೆ ಸ್ಪಷ್ಟವಾಗಿ ಬರುತ್ತದೆ. ಅದರ ಚಿತ್ರಣ ನಮ್ಮ ಮುಂದೆ ಏನು ಕಟ್ಟಿಕೊಟ್ಟಿದ್ದಾರೆ, ಭಗವಂತನು ಆ ರೀತಿ ಅಭಿವ್ಯಕ್ತನಾಗಿ ನಮ್ಮ ಪೂಜೆಯನ್ನು ಸ್ವೀಕರಿಸ್ತಾನೆ ಎಂಬ ವಿಷಯದಲ್ಲಿ ಶ್ರದ್ಧೆಯನ್ನಿಡಬೇಕು. ಹಾಗೆ ಇಲ್ಲಿ ಉಮಾಸಹಿತನಾದಂತಹ ಶಿವನನ್ನ ಕಟ್ಟಿಕೊಟ್ಟಿದ್ದಾರೆ. ಪೂರ್ಣ ವಿವರಣೆಗಳಿಲ್ಲ. ತ್ರಿಲೋಚನನೋ ನೀಲಕಂಠನೋ ಇಷ್ಟು ಕೊಟ್ಟಿದ್ದಾರೆ. ಮತ್ತೆ ಶ್ಲೋಕದ ಬೇರೆ ಭಾಗವನ್ನ ಬೇರೆ ಕಡೆಯಿಂದ ಪೂರ್ತಿಗೊಳಿಸ್ಕೊಳ್ಬೇಕು ನಾವು. ಹಾಗೆ ಅದು ಅತ್ಯಂತ ಆರಂಭದ ಸಾಧಕರಿಗೆ ಕೊಟ್ಟಿರ್ತಕ್ಕಂತಹ ಏಕರೂಪ ಉಪಾಸನೆ. ಅದಲ್ದೇನೆ ಅದೇ ಏಕರೂಪನಾದಂತಹ ಶಿವನಿಗೆ ಏನು ವಿಶ್ವರೂಪವೂ ಇದೆ, ಆಮೇಲೆ ಏನು ಸೂತ್ರಾತ್ಮನ ರೂಪವೂ ಇದೆ, ಹಿರಣ್ಯಗರ್ಭ ರೂಪವೂ ಇದೆ, ಆಮೇಲೆ ನಿರಾಕಾರವಾದಂತಹ ಸಗುಣ ಈಶ್ವರ ರೂಪವೂ ಇದೆ, ನಿರ್ಗುಣ ನಿರಾಕಾರ ರೂಪವೂ ಇದೆ. ಸೊ ಅದೆಷ್ಟೂ ಗುಣಗಳನ್ನ ಒಳಗೊಂಡ ಶಿವ ಅಂದ್ರೆ ಆತ್ಮನೇ ಶಿವನಾಗಿ ನಮ್ಮ ಮುಂದೆ ಇರ್ತಕ್ಕಂಥದ್ದು. ಹೀಗೆ ಮನಸ್ಸನ್ನ ಇಟ್ಟುಕೊಂಡು ನಾವು ಧ್ಯಾನವನ್ನು ಮಾಡಬೇಕು. ನೋಡಿ, ನೀವು ವಿಷ್ಣು ಸಹಸ್ರನಾಮವನ್ನು ತೆಗೆದುಕೊಳ್ಳಿ, ಲಲಿತಾ ಸಹಸ್ರನಾಮವನ್ನು ತೆಗೆದುಕೊಳ್ಳಿ, ಈ ಎಲ್ಲಾ ರೂಪದ ಭಗವಂತನ ನಾಮಗಳು ಅಲ್ಲಿ ಸಿಗುತ್ತೆ. ಅವ್ಯಕ್ತ ಅಂತ ಸಿಗತ್ತೆ, ಅಚಿಂತ್ಯ ಅಂತ ಸಿಗತ್ತೆ, ಅರೂಪ ಅಂತ ಸಿಗತ್ತೆ. ಇದೆಲ್ಲ ಏನಿದು? ನಿರ್ಗುಣ ನಿರಾಕಾರದ ವರ್ಣನೆ. ಅರೂಪ ಅಂತ ಹೇಳೋದೇ ಒಂದು ರೂಪ ಅಲ್ಲ, ಅಚಿಂತ್ಯ ಅಂತ ಹೇಳೋದೇ ಒಂದು ಗುಣ ಅಲ್ಲ. ಹಾಗೆ ಅಂದ್ರೆ ಆ ನಿರ್ಗುಣ ನಿರಾಕಾರ ಪರಬ್ರಹ್ಮದ ವರ್ಣನೆಯೂ ಅದ್ರಲ್ಲಿ ಬರುತ್ತೆ. ಆಮೇಲೆ ಸಕಲ ಕಲ್ಯಾಣ ಗುಣಗಳನ್ನು ಹೊಂದಿರುವ ಈಶ್ವರನ ರೂಪ ನಿರಾಕಾರ, ಅದ್ರದ್ದು ಬರುತ್ತೆ. ಆಮೇಲೆ ಸೂತ್ರಾತ್ಮನಾಗಿ ಎಲ್ಲರ ಒಳಗಡೆ ಇರುವಂತಹ ಆ ಒಂದು ಪ್ರಾಣ ಏನಿದೆ ಅಥವಾ ಬುದ್ಧಿ ಏನಿದೆ ಅದು ಬರುತ್ತೆ. ಆಮೇಲೆ ವಿಶ್ವರೂಪ ಬೇರೆ ಬೇರೆ ರೂಪದಲ್ಲಿ ಏನ್ ಪ್ರಕಟ ಆಗಿದ್ದಾನೆ ಅದು ಬರುತ್ತೆ. ಅಂದ್ರೆ ವಿಶೇಷವಾಗಿ ಭಕ್ತರ ಈ ಉದ್ಧಾರಕ್ಕೆ ಬಂದ ನರಸಿಂಹ ಇರಬಹುದು, ಪ್ರಹ್ಲಾದನಿಗೆ ಬಂದ ನರಸಿಂಹ ಬಂದ, ವಾಮನ ಇರಬಹುದು, ಹೀಗೆ ಅದೆಲ್ಲವೂ ಬರುತ್ತೆ. ಈ ಎಷ್ಟು ಪರಿಕಲ್ಪನೆ ಇಟ್ಟುಕೊಂಡು ನಾವು ಯಾವುದನ್ನು ಧ್ಯಾನ ಮಾಡಬಹುದು. ಒಬ್ಬ ಉತ್ತಮ ಅಧಿಕಾರಿಯಾಗಿದ್ರೆ ಅವನು ನೇರವಾಗಿ ನಿರ್ಗುಣ ನಿರಾಕಾರದ ಚಿಂತನೆಗೆ ಹೋಗ್ಬಹುದು. ಗುರುಶಾಸ್ತ್ರ ಉಪದೇಶ ಬೇಕಿರ್ತದೆ, ಅವನಿಗೆ ಆತ್ಮಸ್ವರೂಪ ಅಂತ ತಿಳ್ಕೊಂಡಿರ್ಬೇಕು. ಇಲ್ಲ ನಾನು ಅದನ್ನ ಮಾಡ್ಲಿಕ್ಕಾಗಲ್ಲ ಅಂದ್ರೆ ಸಕಲ ಒಳ್ಳೆಯ ಗುಣಗಳನ್ನ ಹೊಂದಿರುವ ಆ ನಿರಾಕಾರವನ್ನ ಒಬ್ಬನು ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಅದು ಒಳ್ಳೆಯದು. ಹೇಗೆ ಆಕಾಶದ ಹಾಗಿದ್ದಾನೆ, ಆ ಆಕಾಶದ ಹಾಗಿರುವ ಪರಮಾತ್ಮನ ಎಲ್ಲಾ ಸದ್ಗುಣಗಳಿವೆ, ನಿರಾಕಾರ ಸದ್ಗುಣ ಚಿಂತನೆ ಆಯ್ತಲ್ಲ. ಹಾಗೆ ಹಿರಣ್ಯ ಗರ್ಭ ಎಲ್ಲರ ಹೃದಯದೊಳಗೂ ಪ್ರಾಣ, ಮನಸ್ಸು, ಬುದ್ಧಿ, ಇಂದ್ರಿಯಗಳನ್ನ ಸೂತ್ರನಾಗಿ ಹೊಂದಿಕೊಂಡಿರ್ತಕ್ಕಂಥ ಒಬ್ಬ ಪರಮಾತ್ಮ ಇದ್ದಾನೆ. ಅವನೇ ನಾನಿದ್ದೇನೆ, ಅದು ಅಹಂಗ್ರಹೋಪಾಸನೆ ಅಂತ ಹೇಳ್ತಾನೆ. ಅವನೇ ನಾನಿದ್ದೇನೆ ಅಂತ ಯೋಚನೆ ಮಾಡೋದು ಅಹಂಗ್ರಹೋಪಾಸನೆ. ಅದು ಶಾಸ್ತ್ರಗಳಲ್ಲಿ ಕೊಟ್ಟಿದ್ದಾರೆ. ಸಂಧ್ಯಾವಂದನೆ ಮಾಡುವಾಗ ಅಸಾವಾದಿತ್ಯೋ ಬ್ರಹ್ಮ ಬ್ರಹ್ಮೈವಾಹಮಸ್ಮಿ ಅಂತ ಅನುಸಂಧಾನ ಮಾಡ್ಲಿಕ್ಕೆ ಹೇಳ್ತಾರೆ. ಅಸೌ ಆದಿತ್ಯ ಬ್ರಹ್ಮ, ಈ ಆದಿತ್ಯ ಮಂಡಲಾಂತರ್ಗತನಾದ ಹಿರಣ್ಯ ಗರ್ಭ ಏನಿದ್ದಾನೆ ಅವನೇ ಬ್ರಹ್ಮ. ಬ್ರಹ್ಮೈವಾಹಮಸ್ಮಿ, ಆ ಬ್ರಹ್ಮನೇ ನಾನಿದ್ದೇನೆ ಎನ್ನುವ ಅಹಂಗ್ರಹ ಉಪಾಸನೆ, ಹಿರಣ್ಯ ಗರ್ಭನ ಅಹಂಗ್ರಹ ಉಪಾಸನೆ ಸಂಧ್ಯಾವಂದನೆ. ಸಂಧ್ಯೋಪಾಸನೆ ಅಂದ್ರೆ ಅದು ನಮ್ಗೆ ಈಗ ಸ್ವಲ್ಪ ಆ ಚಿಂತನೆಗಳಿಂದ ದೂರ, ಉಪಾಸನೆಯ ವ್ಯವಸ್ಥೆಯಿಂದ ಸ್ವಲ್ಪ ದೂರಕ್ಕೆ ಬಂದಿರೋದ್ರಿಂದ ಅರ್ಘ್ಯ ಪ್ರದಾನ ಮಾಡಿ ಗಾಯತ್ರಿ ಜಪಕ್ಕೆ ಸೀಮಿತ ಮಾಡ್ಕೊಂಡಿದ್ದೇವೆ. ಆದ್ರಿಂದ ಹಿರಣ್ಯ ಗರ್ಭೋಪಾಸನೆಯನ್ನು ಮಾಡ್ಬೋದು. ಇಲ್ಲ ವಿಶ್ವರೂಪ ಉಪಾಸನೆಯನ್ನು ಮಾಡ್ಬೋದು.
ನನ್ನ ರಾಮ, ನನ್ನ ಕೃಷ್ಣ, ಅವನು ಯಾವುದೋ ಒಂದು ಮೂರ್ತಿಗೆ ಸೀಮಿತವಾಗಿಲ್ಲ, ಅವನು ವಿಶ್ವದ ಪ್ರತಿಯೊಂದರಲ್ಲಿಯೂ ಆವರಿಸಿಕೊಂಡಿದ್ದಾನೆ. ಸೂರ್ಯನಾಗಿ, ಚಂದ್ರನಾಗಿ, ಗಾಳಿಯಾಗಿ, ಅಗ್ನಿಯಾಗಿ. ಅದಕ್ಕೆ ಅಷ್ಟಮೂರ್ತಿ ಭೃತ್ ದೇವ ಪೂಜನಂ, ಶಿವನನ್ನ ಆರಾಧನೆ ಮಾಡುವಾಗ ಅಷ್ಟಮೂರ್ತಿ ಉಪಾಸನೆ ಅಂತ ಹೇಳ್ತಾರೆ. ಅಷ್ಟಮೂರ್ತಿಗಳಂದ್ರೆ ಯಾವುದು? ಪಂಚ ಮಹಾಭೂತಗಳು, ಜೀವರಾಶಿಗಳು, ಮತ್ತೆ ಪಂಚಮಹಾಭೂತಗಳು, ಗ್ರಹಗಳು, ನಕ್ಷತ್ರಗಳು, ಜೀವರಾಶಿಗಳು ಅಂತ. ಭೂರಂ ಭಾಂಸ್ಯನಲೋ ನಿಲೋಂಬರಮಹರ್ನಾಥೋ ಹಿಮಾಂಶುಃ ಪುಮಾನ್ ಇತ್ಯಾಭಾತಿ ಚರಾಚರಾತ್ಮಕಮಿದಂ ಯಸ್ಯೈವ ಮೂರ್ತ್ಯಷ್ಟಕಂ. ಅಷ್ಟಮೂರ್ತಿ ಅಂತ ಹೇಳ್ತಾರೆ. ಅಷ್ಟಮೂರ್ತಿ ಅಂದ್ರೆ ವಿಶ್ವರೂಪ ಉಪಾಸನೆ. ನಮ್ಮ ವಿಷ್ಣು ಸಹಸ್ರನಾಮದಲ್ಲಿ, ಇದು ಭಗವದ್ಗೀತೆಯಲ್ಲಿ ವಿಶ್ವರೂಪ ಅಂತ ಹೇಳಿರೋದನ್ನೇ ಶೈವ ಪರಂಪರೆಯಲ್ಲಿ ಅಷ್ಟಮೂರ್ತಿ ಉಪಾಸನೆ ಅಂತ ಹೇಳಿದ್ರು. ಅದು ಒಂದು ಮನಸ್ಥಿತಿ. ಆದ್ರೆ ಅದು ನನ್ ಕಷ್ಟ ಆಗತ್ತೆ ಅಂದ್ರೆ, ಬೇಡಪ್ಪ, ಬೆಳ್ಳಿ ಬೆಟ್ಟದ ಮೇಲೆ ಕುಳಿತುಕೊಂಡಿರುವ ಶಿವ, ಅವನ ಎಡಭಾಗದಲ್ಲಿ ವಾಮ ಅರ್ಧಾಂಗಿಯಾಗಿರೋ ಪಾರ್ವತಿ ಕುಳಿತುಕೊಂಡಿದ್ದಾರೆ, ಸರ್ಪಭೂಷಣನಾಗಿದ್ದಾನೆ, ರುದ್ರಾಕ್ಷಿ ಮಾಲೆಯನ್ನು ಧರಿಸಿದ್ದಾನೆ, ಜಟಾಜುಟಧಾರಿಯಾಗಿದ್ದಾನೆ, ಗಂಗೆ ಮೇಲಿಂದ ಬೀಳ್ತಾ ಇದ್ದಾಳೆ. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ, ಇಲ್ಲ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ, ಯಾವುದಾದ್ರೂ ಒಟ್ಟಿಲ್ಲ. ಹೀಗೆ ಒಂದು ಇಷ್ಟ ದೇವತೆ ಉಪಾಸನೆ. ಇಲ್ಲಿ ಕೈವಲ್ಯ ಉಪನಿಷತ್ನಲ್ಲಿ ಒಂದು 18 ಗುಣಗಳನ್ನ ಕೊಟ್ಟಿದ್ದಾರೆ. ಈ ಗುಣಗಳಲ್ಲಿ ಕೆಲವು ನಿರ್ಗುಣ ನಿರಾಕಾರದ ವರ್ಣನೆ ಬರುತ್ತೆ, ಕೆಲವು ವಿಶ್ವರೂಪದ ವರ್ಣನೆ ಬರುತ್ತೆ, ಆಮೇಲೆ ಕೆಲವು ಸದ್ಗುಣಗಳು ಬರುತ್ತೆ, ಸಗುಣಗಳು ಬರುತ್ತೆ. ಹೀಗೆ ಇದೆಲ್ಲವನ್ನು ಸೇರಿಸಿ ಕೊಟ್ಟಿದ್ದಾರೆ. ನಾವು ಯಾವ ಹಂತದಲ್ಲಿದ್ದೇವೆ ಎಂಬುದಾಗಿ ನೋಡಿಕೊಂಡು ನಾವು ಆಯಾ ಉಪಾಸನೆ ಮಾಡಬೇಕು. ಆರಂಭದಲ್ಲಿ ಇಷ್ಟ ದೇವತಾ ರೂಪದ ಉಪಾಸನೆ, ನಂತರ ಹೋಗ್ತಕ್ಕಂಥದ್ದು ವಿಶ್ವರೂಪ ಉಪಾಸನೆ, ತದನಂತರ ಸಾಧ್ಯವಾದ್ರೆ ಏನು ಸೂಕ್ಷ್ಮ ರೂಪದ ಉಪಾಸನೆ, ಹಿರಣ್ಯ ಗರ್ಭೋಪಾಸನೆ, ನಂತರ ಬರೋದು ಈಶ್ವರನ ಉಪಾಸನೆ. ಅಲ್ಲಿಂದ ಮುಂದಕ್ಕೆ ನಿರ್ಗುಣ ನಿರಾಕಾರ ಬ್ರಹ್ಮದ ಜ್ಞಾನ. ನಾವು ಎಲ್ಲಿದ್ದೇವೋ ಅಲ್ಲಿಂದ ಆರಂಭ ಮಾಡ್ಬೋದು, ತಪ್ಪಿಲ್ಲ. ಅದೇ ಲಕ್ಷಣಗಳನ್ನು ಕೊಡುವಾಗ, ಗುರುತುಗಳನ್ನು ಕೊಡುವಾಗ ಅದು 18 ಗುರುತುಗಳನ್ನು, 18 ಲಿಂಗಗಳನ್ನು ಕೊಟ್ಟಿದೆ. ಅಂದ್ರೆ ನಾವು ಧ್ಯಾನಕ್ಕೆ ದಿಕ್ಸೂಚಿಗಳು. ಈಗ ಈಶ್ವರನನ್ನ ನಾನು ಶಿವ ಮತ್ತು ಪಾರ್ವತಿಯರನ್ನ ಮನಸ್ಸಲ್ಲಿ ಕಲ್ಪಿಸಿಕೊಂಡು ಧ್ಯಾನ ಕೊಟ್ಟಿದ್ದೇನೆ. ಅವನ ಗುಣಗಳೇನು, ಅವನು ಹೇಗಿದ್ದಾನೆ ಎನ್ನುವಾಗ ಈ 18 ಗುಣಗಳನ್ನು ಮನಸ್ಸಿಗೆ ತಂದ್ಕೊಳ್ಬೇಕು. ರೂಪ ಮತ್ತು ಗುಣ ಎರಡನ್ನು ಸೇರಿಸಿಕೊಂಡು ಧ್ಯಾನ ಮಾಡಬೇಕು. ಶಿವ ಪಾರ್ವತಿ ಧ್ಯಾನ ಮಾಡುವುದಾದ್ರೂ ಸಕಲ ಕಲ್ಯಾಣ ಗುಣಗಳು ಬರ್ತವಲ್ಲ, ಆ ಗುಣಗಳಲ್ಲಿ ಈ ಎಲ್ಲ ಲಕ್ಷಣಗಳು ಹೊಂದಿರುತ್ತೆ. ವಿಷ್ಣುವನ್ನ ಧ್ಯಾನ ಮಾಡ್ತೇವೋ, ವಿಷ್ಣುವಿನ ಎಲ್ಲ ಗುಣಗಳನ್ನ ನಾವು ಮನಸ್ಸಿಗೆ ತಂದುಕೊಳ್ಬೇಕು. ವಿಷ್ಣು ಸಹಸ್ರನಾಮದಲ್ಲಿ 1000 ಗುಣ ಕೊಟ್ಟಿದ್ದಾರೆ, ಅದರದ್ದು ಇದೆಲ್ಲವೂ ಬರುತ್ತೆ. ಅದೆಲ್ಲ ಮನಸ್ಸಿಗೆ ತಂದುಕೊಂಡು ಮಾಡಿದರೆ ಧ್ಯಾನ ಅನ್ನೋದು ಹೆಚ್ಚು ಪರಿಪಕ್ವವಾಗುತ್ತೆ ಎನ್ನುವ ಕಾರಣಕ್ಕೆ ಇಲ್ಲಿ ಕೊಡ್ತಾ ಹೋಗ್ತಾರೆ. ನೋಡೋಣ. ಸ್ವಗುರುಂ ಪ್ರಣಮ್ಯ ಹೃತ್ಪುಂಡರೀಕಂ ವಿಚಿಂತ್ಯ, ಹೃತ್ಪುಂಡರೀಕವನ್ನು ಧ್ಯಾನಿಸಿ. ಚಿಂತ್ಯ ಅಂದ್ರೆ ಅದನ್ನು ಕಲ್ಪಿಸಿಕೊಂಡು, ಅದರ ಮಧ್ಯದಲ್ಲಿ, ಹೃತ್ಪುಂಡರೀಕದ ಮಧ್ಯದಲ್ಲಿ ಈಶ್ವರನನ್ನ ಧ್ಯಾನಿಸ್ಬೇಕು ಅಥವಾ ಆತ್ಮನನ್ನ ಧ್ಯಾನಿಸ್ಬೇಕು. ಎರಡೂ ಒಂದೇ. ಈಶ್ವರ ಮತ್ತು ಆತ್ಮನಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ, ಔಪಾಧಿಕವಾದ ಭೇದ ಅಷ್ಟೆ. ಅದು ಯಾವ ಲಕ್ಷಣ ಪರಮಾತ್ಮನದ್ದು ಅಂದ್ರೆ ವಿರಜಂ, ವಿಶುದ್ಧಂ, ರಜೋರಹಿತವಾದದ್ದು. ಆಮೇಲೆ 3 ಶಬ್ದ ಇದೆ, ವಿರಜಂ, ವಿಶುದ್ಧಂ, ವಿಷದಂ ಅಂತ 3 ಶಬ್ದ ಇದೆ. ಈ ವಿಷದಂ ಅಂದಾಗ ತಮೋಗುಣವನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ, ವಿರಜಂ ಅಂದಾಗ ರಜೋಗುಣವನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ವಿಶುದ್ಧಂ ಅಂತ ಹೇಳಿದ್ರೆ ಸತ್ವಗುಣ ನಿರಾಕರಣೆ ಅಲ್ಲ, ಸತ್ವಗುಣದಲ್ಲಿರುವ ಎಲ್ಲ ಸದ್ಗುಣಗಳು ಅದು ಪರಮಾತ್ಮನಲ್ಲಿದೆ ಎಂಬುದಾಗಿ. ಇಲ್ಲಿ ಯಾವ ಪರಮಾತ್ಮನ ತೆಗೆದುಕೊಳ್ಳಬೇಕಾಗ್ತದೆ? ನಾವು ಈಶ್ವರನನ್ನು ತೆಗೆದುಕೊಳ್ಳಬೇಕಾಗ್ತದೆ. ಈಶ್ವರನಲ್ಲಿ ಎಲ್ಲ ಸದ್ಗುಣಗಳಿರುತ್ತೆ. ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಾ ಪ್ರದಾಯಕಂ ಅಂತ, ಸ್ಫಟಿಕದಂತೆ ಶುದ್ಧನು ಅವನು ಅಂತ ಹೇಳ್ತಾರೆ. ಆದ್ರಿಂದ
ಅವನಲ್ಲಿ ಅತ್ಯಂತ ಶುದ್ಧವಾಗಿದ್ದಾನೆ. ಶುದ್ಧವಾದ ಅಂತಃಕರಣದಲ್ಲಿ ಮಾತ್ರವೇ ಸದ್ಗುಣಗಳು ಪ್ರಕಟವಾಗೋದ್ರಿಂದ ಎಲ್ಲ ಕಲ್ಯಾಣ ಗುಣಗಳು ಅವನಲ್ಲಿವೆ ಎಂಬುದಾಗಿ ವಿಶುದ್ಧ ಎಂಬ ಶಬ್ದದಿಂದ ಅರ್ಥ ಆಗುತ್ತೆ. ರಜೋಗುಣ ತಮೋಗುಣ ಹೇಯವಾದದ್ರಿಂದ ಅದು ಅವನಲ್ಲಿ ಇಲ್ಲ ಅಂತ ನಾವು ತೆಗೆದುಕೊಳ್ಬೇಕು. ನಂತರ ವಿಶೋಕಂ, ಇದು 4ನೆಯ ಗುಣ. ಶೋಕ ಅಂದ್ರೆ ದುಃಖ. ಆತ್ಮನಲ್ಲಿ ಅಥವಾ ಪರಮಾತ್ಮನಲ್ಲಿ ಅಥವಾ ನನ್ನ ಇಷ್ಟ ದೈವವಾದ ಶಿವ ಅಥವಾ ವಿಷ್ಣುವಿನಲ್ಲಿ ಶೋಕ ಇಲ್ಲ, ದುಃಖ ಇಲ್ಲ. ದುಃಖ ಯಾರಿಗೆ ಬರ್ತದೆ? ದುಃಖ ರಾಗ, ಶೋಕ, ಮೋಹ ಅಂತ 3 ಶಬ್ದ ಉಂಟು. ರಾಗ, ಶೋಕ, ಮೋಹ. ಭಗವದ್ಗೀತೆ ಆರಂಭದಲ್ಲಿ ಅರ್ಜುನಿಗೆ ಬಂದಿತ್ತು ಇದು 3. ಅಟ್ಯಾಚ್ಮೆಂಟ್ ಕಾಸಸ್ ದ ಸಾರೋ. ನಮಗೆ ಎಲ್ಲಿ ಅಟ್ಯಾಚ್ಮೆಂಟ್ ಇದೆಯೋ ಭಯ, ಶೋಕ ಇದೆರಡು ಫ್ರೀ ಗಿಫ್ಟ್ ಆಗಿ ಬರ್ತದೆ. ಪರಮಾತ್ಮನಿಗೆ ವಿಶೋಕ ಯಾಕೆ? ಅಶೋಕ ಅವನು, ವಿಶೋಕ ಅಶೋಕ. ಯಾಕೆಂದ್ರೆ ಎಲ್ಲೂ ಅಟ್ಯಾಚ್ ಆಗಿಲ್ಲ, ಅಸಂಗ ಆತ್ಮ. ಅವನಿಗೆ ದುಃಖ ಎಲ್ಲಿಂದ ಬರಬೇಕು? ಹಾಗೆ ಯೋಚನೆ ಮಾಡ್ಬೇಕು ನಾವು. ಮತ್ತೆ ಅಚಿಂತ್ಯಂ. ಅಚಿಂತ್ಯಂ ಅಂದ್ರೆ ಚಿಂತನೆಗೆ ಮೀರಿದವನು ಅಂತ. ಚಿಂತನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಬಿಟ್ಟು ಬಿಡೋಣ, ಇಲ್ಲಿಗೆ ನಿಲ್ಸೋಣ. ಚಿಂತನೆ ಮಾಡ್ಲಿಕ್ಕೆ ಅಚಿಂತ್ಯಂ ಚಿಂತ್ಯಮೇವ ತತು ಅಂತ ಇನ್ನೊಂದು ಉಪನಿಷತ್ತು ಹೇಳುತ್ತೆ. ಅಚಿಂತ್ಯನಾಗಿದ್ರು ಅವನನ್ನು ಚಿಂತಿಸ್ಬೇಕು. ಅಚಿಂತ್ಯ ಎಂಬುದಾಗಿ ಚಿಂತಿಸ್ಬೇಕು. ಅಚಿಂತ್ಯ ಎಂಬ ಮಾತಿಗೆ ಅರ್ಥ ಅವಾಂಗ್ ಮನಸ ಗೋಚರಂ ಅಂತ ಅರ್ಥ. ಮಾತು ಮನಸ್ಸಿಗೆ ಗೋಚರನಲ್ಲ ಅಂತ ಅರ್ಥ. ಯಾಕೆ ಮಾತು ಮನಸ್ಸಿಗೆ ಗೋಚರನಲ್ಲ? ಅದಕ್ಕೂ ಸಾಕ್ಷಿಯಾಗಿರೋದ್ರಿಂದ, ಅದಕ್ಕೂ ಕಾರಣನಾಗಿರೋದ್ರಿಂದ. ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋ ಯದ್ವಾಚೋಹ ವಾಚಂ ಕೇನೋಪನಿಷತ್ ಹೇಳುತ್ತಲ್ಲ, ಹಾಗೆ ಅದು ಅಚಿಂತ್ಯ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಹಾಗೆ ಮನಸ್ಸು ಬುದ್ಧಿಯಿಂದ ಆಚೆಗಿರುವವನು ಅಂತ ಅರ್ಥ. ಇನ್ನು ಅವ್ಯಕ್ತಂ. ವ್ಯಕ್ತ ಅಂದ್ರೆ ಇಂದ್ರಿಯ ಗೋಚರ, ಅವ್ಯಕ್ತ ಅಂದ್ರೆ ಇಂದ್ರಿಯ ಅಗೋಚರ. ಅವನು ಪಂಚ ಜ್ಞಾನೇಂದ್ರಿಯಗಳಿಗೆ ಗೋಚರನಾಗುವುದಿಲ್ಲ. ಅದು ಪರರೂಪವನ್ನು ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಬೇಕು. ಪಂಚ ಜ್ಞಾನೇಂದ್ರಿಯಗಳಿಗೆ ಗೋಚರವಾಗುವ ಒಂದು ರೂಪ ಇದೆ, ಇಷ್ಟ ದೇವತಾ ರೂಪ. ಅದೇ ಪರಮಾತ್ಮನೇ ತನ್ನ ಮಾಯಾಶಕ್ತಿಯನ್ನ ತನ್ನ ಅಧೀನದಲ್ಲಿಟ್ಟುಕೊಂಡು ಯಾವುದೇ ರೂಪದಿಂದ ಪ್ರಕಟನಾಗಬಲ್ಲ. ಅದು ಒಂದು ಸಾಮರ್ಥ್ಯ ಇದೆ ಅವನಿಗೆ, ಅದನ್ನು ನಾವು ನಿರಾಕರಿಸೋದೇ ಇಲ್ಲ. ಶಂಕರ ಭಗವತ್ಪಾದರು ದ್ವೈತವನ್ನು ನಿರಾಕರಿಸಿದ್ರೋ ಕೇಳಿದ್ರೆ ಖಂಡಿತ ಇಲ್ಲ. ಅವರು ದ್ವೈತಿಗಳೋ ಅದ್ವೈತಿಗಳೋ? ಶಂಕರ ಭಗವತ್ಪಾದರು ದ್ವೈತಿಗೆ ಬಹಳ ಚರ್ಚೆ ಆಗ್ತಾ ಇದೆಯಲ್ಲ, ಒಂದೊಂದ್ಸಲ ಯೋಚನೆ ಬರ್ತದೆ, ಏನಿದು ಅಂತ ಮೂರ್ಖತನ. ಶಂಕರ ಭಗವತ್ಪಾದರು ದ್ವೈತಿಗಳು ಅದ್ವೈತಿಗಳು ಅಂದ್ರೆ ಪರಮಾರ್ಥತಃ ಅದ್ವೈತ. ವ್ಯಾವಹಾರಿಕವಾಗಿ ದ್ವೈತವನ್ನು ಒಪ್ಪಲಿಕ್ಕೆ ಬೇಕು. ಒಪ್ಪದೇ ಇದ್ರೆ ಯಾವ ಉಪಾಸನೆ ಸಾಧ್ಯ ಆಗ್ತದೆ? ಉಪಾಸನೆಯನ್ನು ಮಾಡಿಕೊಳ್ಳದೆ ಚಿತ್ತಶುದ್ಧಿ ಮಾಡಿಕೊಳ್ಳೋದು ಹೇಗೆ? ಆದ್ರಿಂದ ಶ್ರುತಿಯೇ ಇದನ್ನು ಒಪ್ಪಿದೆ, ಈ ರೀತಿ ವ್ಯವಸ್ಥೆಯನ್ನು. ಹಾಗೆ ಪಾರಮಾರ್ಥಿಕವಾದ ರೂಪ ಏನಪ್ಪಾ ಅಂದ್ರೆ ಅದು ಅವ್ಯಕ್ತ. ಅದು ಮನಸ್ಸು ಬುದ್ಧಿಗೆ ಗೋಚರವೂ ಅಲ್ಲ, ಇಂದ್ರಿಯ ಗೋಚರವೂ ಅಲ್ಲ. ಹಾಗಂತ ಇಂದ್ರಿಯ ಗೋಚರವಾಗುವ ಸಾಮರ್ಥ್ಯವೂ ಅವನಿಗಿದೆ. ಶಂಕರ ಭಗವತ್ಪಾದರು ಭಾಷ್ಯದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಬರೀತಾರೆ. ಭಗವದ್ಗೀತಾ ಭಾಷ್ಯದ ಉಪೋದ್ಘಾತದಲ್ಲಿ ಆ ಭಗವಂತನೇ ಎಲ್ಲ ಸಾಮರ್ಥ್ಯವನ್ನು ಹೊಂದಿರುವ ಭಗವಂತ ತನ್ನ ಮಾಯಾಶಕ್ತಿಯಿಂದ ಅವತಾರವಾಗಿ ಪ್ರಕಟನಾಗಬಲ್ಲ ಅಂತ ಹೇಳ್ತಾರೆ. ಸಾಮರ್ಥ್ಯವನ್ನದು ನಿರಾಕರಿಸಲ್ಲ ದ್ವೈತ ಸಿದ್ಧಾಂತ. ಅದ್ವೈತ ದ್ವೈತವನ್ನು ನಿರಾಕರಿಸಲ್ಲ, ದ್ವೈತ ಪರಮಾರ್ಥವಲ್ಲ ಅಂತ ಹೇಳುತ್ತೆ ಅಷ್ಟೇ. ಇರ್ಲಿ. ಅನಂತ ರೂಪಂ. ನೋಡಿ, ಇಲ್ಲಿ ವಿಶ್ವರೂಪದ ವರ್ಣನೆ ಬಂತು. ಆ ನಿರ್ಗುಣ ನಿರಾಕಾರನಾದ ಪರಮಾತ್ಮ, ಅಚಿಂತ್ಯನೂ ಅವ್ಯಕ್ತನೂ ಆದ ಪರಮಾತ್ಮ. ಈ ಮಾತನ್ನ ಅಚಿಂತ ಅವ್ಯಕ್ತ ಎನ್ನುವ ಮಾತು ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳಿದ್ದಾನೆ, ನೆನ್ಪಿಟ್ಕೊಡ್ರಿ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಅಂತ ಹೇಳ್ತಾನೆ. ಮನ್ಯಂತೆ ಮಾಂ ಅಬುದ್ಧಯ ಪರಂಭಾವಮಜಾನಂತಹ ಮಮ ಭೂತ ಮಹೇಶ್ವರಂ. ಆದ್ರಿಂದ ಅವನು ವ್ಯಕ್ತಿ ಆಗಿ ತೋರೋದಷ್ಟೇ ಅಲ್ಲ, ಅವನಿಗೆ ಪರಂಭಾವ, ಶ್ರೇಷ್ಠವಾದ ಒಂದು ಭಾವ ಇದೆ ಎಂಬುದನ್ನು ಹೇಳ್ತಾನೆ. ಹಾಗೆ ಆ ಭಗವಂತನು ಅನಂತ ರೂಪನು. ಅನಂತ ರೂಪ ಅಂದ್ರೇನು? ವಿಶ್ವರೂಪ.
ವಿಶ್ವ ಅಂದ್ರೇನು? ಎಲ್ಲ ಅಂತ ಅರ್ಥ. ನಾವೇನೇನು ರೂಪ ನೋಡ್ತಾ ಇದ್ದೇವೆ ಬಾಹ್ಯ ಪ್ರಪಂಚದಲ್ಲಿ ಅದೆಲ್ಲವೂ ಭಗವಂತನ ರೂಪಗಳು. ಅದಕ್ಕೆ ವೈದಿಕ ದೃಷ್ಟಾಂತ ಯಾವುದು? ರುದ್ರ ಪ್ರಶ್ನೆ. ರುದ್ರದಲ್ಲಿ ಭಗವಂತನ 300 ನಾಮ ಬರ್ತದೆ. ಅಂದ್ರೆ 300 ರೂಪಗಳು, ರುದ್ರನ ರೂಪಗಳನ್ನದು ವರ್ಣನೆ ಮಾಡೋದು ಬರುತ್ತೆ. ಅನಂತ ರೂಪ. ಶಿವಂ, ಶಿವಂ ಅಂದ್ರೇನು? ಮಂಗಳಂ. ಶುಭಂ, ಕಲ್ಯಾಣಂ ಅಂತ ಅರ್ಥ. ಯಾವುದು ಅತ್ಯಂತ ಕಲ್ಯಾಣವಾದದ್ದು? ಮೋಕ್ಷವೇ ಅತ್ಯಂತ ಕಲ್ಯಾಣ, ಮೋಕ್ಷ ಸ್ವರೂಪ ಅಂತ ತಿಳ್ಕೊಳ್ಬಹುದು. ಪ್ರಶಾಂತಂ, ಪ್ರಶಾಂತ ಅಂದ್ರೆ ಅಲೆಗಳಿಲ್ಲದ ಶುದ್ಧವಾದ ಸರೋವರದಂತಿರುವ ಮಾನಸ ಸರೋವರ ಅಂತಿದೆ. ಆ ಮಾನಸ ಸರೋವರ ಅನ್ನೋದು ತಳವೂ ಕಾಣತ್ತಂತೆ, ಅಲೆಗಳೂ ಇಲ್ಲದ ತಳ ಕಾಣುವ ಏನೊಂದು ಸರೋವರದ ಹಾಗೆ ಪ್ರಶಾಂತವಾಗಿದೆ. ಇದು ಔಪಾಧಿಕ ನೆನಪಿರಲಿ. ಈ ಪ್ರಶಾಂತತೆ ಎನ್ನುವುದು ಅಂತಃಕರಣದ ಉಪಾಧಿಯಿಂದ ಪರಮಾತ್ಮನನ್ನು ನೋಡಿದಾಗ ಪ್ರಶಾಂತನೆಂಬುದಾಗಿ ಕಾಣಿಸುತ್ತೆ. ಶಾಂತ ಪ್ರಶಾಂತ, ಪ್ರ ಎನ್ನುವ ಉಪಸರ್ಗದಿಂದ ಅಷ್ಟೇ. ಮನಸ್ಸಿನಲ್ಲಿ ಅಲೆಗಳು ಏನು ಹೇಳ್ತದೋ ಅದಕ್ಕೆ ಕಾರಣ ಏನು ಅಂದ್ರೆ ಅಪೇಕ್ಷೆ, ಇಚ್ಛೆ, ಬಯಕೆ. ಆ ಬಯಕೆಗಳಿಲ್ಲದಿದ್ದಾಗ ಮನಸ್ಸು ಪ್ರಶಾಂತವಾಗ್ತದೆ. ಆದ್ರಿಂದ ಬಯಕೆ ಇಲ್ಲದ ಆನಂದ ಸ್ವರೂಪ ಪರಮಾತ್ಮ. ಆ ಅರ್ಥದಲ್ಲಿಯೂ ಅವನು ಪ್ರಶಾಂತ. ಅಮೃತಂ, ಸಾವಿಲ್ಲದವನು. ಮೃತಂ ಅಂದ್ರೆ ಸಾವು, ಅಮೃತ ಅಂದ್ರೆ ಭಗವಂತನಿಗೆ ಸಾವು ಇಲ್ಲ. ಗೊತ್ತಿದೆ ನಮ್ಗೆ ಈ ವಿಷಯ. ಯಾಕೆ? ಅವನು ಹುಟ್ಟಿಲ್ಲ. ಭಗವಂತನಿಗೆ ಯಾಕೆ ಸಾವಿಲ್ಲ? ಹುಟ್ಟಿಲ್ಲ. ಅಜೋ ನಿತ್ಯೋ ಶಾಶ್ವತೋಯಂ ಪುರಾಣ ನಹನ್ಯತೆ ಹನ್ಯಮಾನೆ ಶರೀರೇ. ಬ್ರಹ್ಮಯೋನಿಂ, ಇಲ್ಲಿ ಬ್ರಹ್ಮ ಅಂದ್ರೇನು? ಪರಬ್ರಹ್ಮ ಅಲ್ಲ, ಚತುರ್ಮುಖ ಬ್ರಹ್ಮ ಅಂತ ಪುರಾಣದಲ್ಲಿ ಹೇಳುವ, ಅಥವಾ ಹಿರಣ್ಯ ಗರ್ಭ ಎಂಬುದಾಗಿ ನಮ್ಮ ವೇದಾಂತದಲ್ಲಿ ಹೇಳುವ. ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ, ಶಬ್ದಗಳನ್ನು ಬಳಸಿದ್ರೂ ಕೂಡ ಸ್ವಲ್ಪ ವ್ಯತ್ಯಾಸ ಇದೆ. ಆದ್ರೂ ನಾವು ತಗೊಳ್ಳುವುದು ಒಂದು ಅರ್ಥದಲ್ಲಿ ನಮ್ಗೆ ಬುದ್ಧಿಗೆ ಅದು ಗೋಚರವಾಗ್ಲಿಕ್ಕೆ ತೆಗೆದುಕೊಳ್ಳಬಹುದು. ಅವನು ಪ್ರಥಮ, ಮೊದಲು ಹುಟ್ಟಿದವನು ಅವನೇ, ಆ ಹಿರಣ್ಯ ಗರ್ಭ. ಅವನನ್ನೇ ಇಲ್ಲಿ ಬ್ರಹ್ಮ ಎಂಬುದಾಗಿ ಕರೆದಿದೆ. ಆ ಬ್ರಹ್ಮಯೋನಿ, ಅವನಿಗೂ ಕಾರಣನು. ಯೋನಿ ಅಂದ್ರೆ ಕಾರಣನು, ಬ್ರಹ್ಮಕ್ಕೂ ಕಾರಣನು ಯಾವನಿದ್ದಾನೆ? ಅವನು ಪರಬ್ರಹ್ಮ ಎಂಬುದಾಗಿ ತೆಗೆದುಕೊಳ್ಳಬಹುದು, ಇಲ್ಲ ಈಶ್ವರ ಎಂಬುದಾಗಿ ತೆಗೆದುಕೊಳ್ಳಬಹುದು. ಅದರಿಂದ ನಾರಾಯಣನ ಏನು ಆದಿಶೇಷನ ಮೇಲೆ ಮಲಗಿರುವಾಗ ಅವನ ಹೊಕ್ಕಳಿನಿಂದ ಪದ್ಮಜ ಕಮಲದ ಮೇಲೆ ಚತುರ್ಮುಖ ಬ್ರಹ್ಮ ಕುಳಿತಿರೋದು ಕಾಣುತ್ತೆ. ಯಾಕೆ? ಅವನಿಂದ ಹುಟ್ಟಿದವನವನು ಅಂತ ಅರ್ಥ. ಹೊಕ್ಕಳ ಬಳ್ಳಿ ಸಂಬಂಧ ಅದು. ಹೊಕ್ಕಳ ಬಳ್ಳಿಯಿಂದನೇ ತಾನೇ ಮಕ್ಕಳು ಹುಟ್ಟೋದು ಹೊರಗೆ. ಮಕ್ಕಳು ತಾಯಿ ಗರ್ಭದಿಂದ ಹಾಗೆ ಹೊರಗೆ ಹುಟ್ಟುತ್ತಾರೆ. ಆದ್ರೆ ಇಲ್ಲಿ ಹೊಕ್ಕಳಿಂದ ಡೈರೆಕ್ಟ್ ಆಗಿ ಮೇಲ್ಗಡೆಗೆ ತೋರಿಸಿದ್ದಾರೆ. ಚಿತ್ರಕಾರರು ಹೇಗೆ ತೋರಿಸ್ಬೇಕು ಮತ್ತೆ ಚಿತ್ರ ಬಿಡಿಸೋದು. ಆದ್ರಿಂದ ನಾರಾಯಣನು ಬ್ರಹ್ಮಯೋನಿ. ನಾರಾಯಣನು ಶಿವ ಅಲ್ವಾ ಕೇಳಿದ್ರು, ಪುನಃ ತಲೆ ಬಿಸಿ ಮಾಡ್ಕೊಳ್ಬಾರ್ದು. ಶಿವ ಅಥವಾ ನಾರಾಯಣ ಶಬ್ದ ಬ್ರಹ್ಮಯೋನಿ ಅಥವಾ ಪರಬ್ರಹ್ಮ ಅಂತ ತೆಗೆದುಕೊಳ್ಬಹುದು. ತಥಾ ಆದಿ ಮಧ್ಯ ಅಂತ ವಿಹೀನಂ, ಆದಿ ಮಧ್ಯ ಮತ್ತು ಅಂತ್ಯವಿಲ್ಲದವನು ಪರಮಾತ್ಮ. ಆದಿ ಅಂದ್ರೆ ಹುಟ್ಟು, ಅಂತ್ಯ ಅಂದ್ರೆ ಸಾವು, ಮಧ್ಯ ಅಂದ್ರೆ ಸ್ಥಿತಿ. ಅದು ಮೂರು ಅವನಿಗಿಲ್ಲ. ಅರ್ಥಾತ್ ಏನು? ಯಾವ ವಿಕಾರಗಳೇ ಇಲ್ಲ. ಮನುಷ್ಯರಿಗೆಲ್ಲರಿಗೂ ಇದೆ ಒಂದು ಆದಿ, ಡೇಟ್ ಆಫ್ ಬರ್ತ್ ಅಂಡ್ ಡೇಟ್ ಆಫ್ ಡೆತ್ ಅಂತ ಇವೆ. ಎಷ್ಟು ವರ್ಷ ಬದುಕದ ಅಂತ ಕೂಡ ಹೇಳ್ತಾರೆ. ಆದಿ ಮಧ್ಯ ಅಂತ ಇದೆ. ಆದ್ರೆ ಪರಮಾತ್ಮನಿಗೆ ಹುಟ್ಟು, ಸಾವು, ಅದರ ಮಧ್ಯದಲ್ಲಿ ಬರತಕ್ಕಂತಹ ಏನು ವಿಕಾರಗಳು, ಷಡ್ ವಿಕಾರಗಳು, ಅಸ್ಥಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ವಿನಶ್ಯತಿ, ಇದು ಯಾವುದೂ ಇಲ್ಲ. ವಿಕಾರ ರಹಿತನು. ಆಮೇಲೆ ಏಕಂ, ಪರಮಾತ್ಮನು ಒಬ್ಬನೇ. ಅಲ್ಲ, ಬಹಳ ಗುಣ ಎಲ್ಲ ಹೇಳ್ತಿದ್ದೀರಲ್ಲ ನೀವು. ಗುಣ ತುಂಬಾ ಇದೆ, ಆಕಾರನೂ ತುಂಬಾ ಉಂಟು. ವ್ಯಕ್ತಿ ಎಷ್ಟು ಜನ ಇದ್ದಾರೆ? ಒಬ್ಬನೇ. ಇದನ್ನ ಮತ್ತೆ ಮತ್ತೆ ನಾನು ಹೇಳ್ತಾ ಇರ್ತೀನಿ. ಯಾಕಂದ್ರೆ ತುಂಬಾ ಜನರಿಗೆ ಇಷ್ಟು ಹೇಳಿದ ಮೇಲೂ ಕನ್ಫ್ಯೂಷನ್. ಯಾವ ಪರಮಾತ್ಮ ಶ್ರೇಷ್ಠ ಅನ್ನೋದ್ರ ಬಗ್ಗೆ ಬಹಳ ಗೊಂದಲ ಉಂಟು. ಇರೋದೊಬ್ಬನೇ ಪರಮಾತ್ಮ. ಅವನೇ ನಿರ್ಗುಣ ನಿರಾಕಾರ, ಅವನೇ ಸಗುಣ ಸಾಕಾರ.
ಅವನೇ ಅವತಾರಗಳು ರೂಪಗಳನ್ನು ತಾಳಿಕೊಂಡು ನಮ್ಮ ಮುಂದೆ ಬರೋದು. ಆದ್ದರಿಂದ ಏಕಂ. ಇದಕ್ಕೆ ಶ್ರುತಿ ಪ್ರಮಾಣಗಳಿವೆ. ಶ್ರುತಿ ಸ್ಮೃತಿ ಸಾಕಷ್ಟು ಪ್ರಮಾಣಗಳಿದೆ ಒಬ್ಬನೇ ಪರಮಾತ್ಮ ಎನ್ನುವುದಕ್ಕೆ. ಇನ್ನು ವಿಭುಂ. ವಿಭು ಅಂದ್ರೆ ವಿವಿಧಂ ಭಾತಿ. ಆ ವಿವಿಧ ರೂಪದಲ್ಲಿ ತೋರಿಕೊಳ್ಳುವವನು ಅಂತ ಒಂದು ಅರ್ಥ. ವಿಭುಂ ಅಂತ ಹೇಳಿದ್ರೆ ಎಲ್ಲೆಲ್ಲೂ ವ್ಯಾಪಿಸಿರುವವನು ಅಂತ ಅರ್ಥ ಇದೆ. ಆದ್ದರಿಂದ ಇಲ್ಲಿ ಹಿಂದೆ ಅನಂತ ರೂಪ ಅಂತ ಕೊಟ್ಟಿರೋದ್ರಿಂದ ವಿಭುಂ ಅಂದ್ರೆ ಸರ್ವವ್ಯಾಪಕ ಅಂತ ನಾವು ತೆಗೆದುಕೊಳ್ಬಹುದು. ಸರ್ವವ್ಯಾಪಕನು, ಎಲ್ಲೆಲ್ಲೂ ತುಂಬಿರುವವನು, ಅದೇ ಅರ್ಥ ವಿಷ್ಣು ಎಂಬ ಶಬ್ದಕ್ಕೆ ಅರ್ಥ. ಆಮೇಲೆ ಚಿದಾನಂದಂ, ಚಿದಾನಂದ ಅಂತ ಹೇಳ್ತಾರೆ. ಅವನು ಚಿತ್ ಮತ್ತು ಆನಂದ. ಚಿತ್ ಅಂದ್ರೆ ಚೈತನ್ಯ ಸ್ವರೂಪನು, ಅರಿವಿನ ಸ್ವರೂಪನು, ಮತ್ತು ಆನಂದ ಸ್ವರೂಪನು. ಆಮೇಲೆ ಅರೂಪಂ. ಇಲ್ಲಿ ನೋಡಿ, ರೂಪ ಇಲ್ಲ ಅಂತ ಬಂತು. ಅವನು ಯಾವ ರೂಪವೂ ಇಲ್ಲ. ಹಾಗೆ ಅದು ನಿರಾಕಾರದ ವರ್ಣನೆಯನ್ನು ಹೇಳ್ತಾ ಇದೆ. ಅರೂಪಂ. ಅದ್ಭುತಂ. ಅದ್ಭುತ ಅಂದ್ರೆ ಆಶ್ಚರ್ಯ ಅಂತ. ಯಾವುದು ಮನಸ್ಸು ಮಾತಿಗೆ ನಿಲುಕದ್ದೋ ಅದು ಬಹಳ ದೊಡ್ಡ ಆಶ್ಚರ್ಯ. ಅದರಿಂದ ಭಗವಂತನೇ ದೊಡ್ಡ ಆಶ್ಚರ್ಯ. ಇಷ್ಟು ವರ್ಣನೆಯನ್ನು ಕೊಟ್ಟು ಇದರಲ್ಲಿ ನಾವು ಲೆಕ್ಕ ಹಾಕಿದ್ರೆ 18 ಲಕ್ಷಣ ಬರ್ತದೆ. ಚಿದಾನಂದದಲ್ಲಿ ಚಿತ್ ಮತ್ತು ಆನಂದ ಎರಡು ಬೇರೆ ಬೇರೆ ಅಂತ ತೆಗೆದುಕೊಂಡು 18 ಲಕ್ಷಣಗಳು ಬರ್ತದೆ. ಅಷ್ಟದಶ ಲಕ್ಷಣೋಪೇತ ಈಶ್ವರ ವರ್ಣನಂ ಎಂಬುದಾಗಾಯ್ತು. ಈ ಸಹಸ್ರನಾಮ ಇದ್ದ ಹಾಗೆ, ಅಷ್ಟೋತ್ತರ ಶತನಾಮ ಇದ್ದ ಹಾಗೆ, ಇಲ್ಲಿ ಎಷ್ಟು ನಾಮ ಇದೆ? 18 ನಾಮ ಇದೆ ಭಗವಂತನದ್ದು. ಆ 18 ನಾಮದಿಂದ ಒಡಗೂಡಿರತಕ್ಕಂಥವನು ಯಾರು? ಆತ್ಮನೇ. ಇಲ್ಲಿ ಇನ್ನು ಮುಂದಿನ ಹಂತದಲ್ಲಿ ಇಷ್ಟ ದೇವತೆಯ ರೂಪದಲ್ಲಿ ಅವನ್ನ ಉಪಾಸನೆ ಮಾಡುವುದನ್ನು ಹೇಳ್ತಾರೆ. ಉಮಾ ಸಹಾಯಂ. ಸಹಾಯ ಅಂತ ಹೇಳಿದ್ರೆ ಪತಿ. ಧವ ಅಂತ ಹೇಳ್ತಾರಲ್ಲ, ಪತಿ. ಸಹಾಯ ಅಂದ್ರೆ ಗಂಡ ಅಂತ. ಉಮೆಯ ಗಂಡ ಯಾರು? ಈಶ್ವರ. ಅವನು ಅರ್ಧನಾರೀಶ್ವರ ಆಗಿ ಪ್ರಕಟ ಆಗಿದ್ದಾನೆ. ಈ ಅರ್ಧನಾರೀಶ್ವರದ ಚಿಂತನೆ ತುಂಬಾ ಅದ್ಭುತವಾದ ತಾತ್ವಿಕವಾದ ಚಿಂತನೆ. ನೀವು ಸಾಧಾರಣವಾಗಿ ನಾವು ಹೇಗೆ ತೋರಿಸ್ತೇವೆ? ಶಿವನ ತೊಡೆಯ ಮೇಲೆ ಪಾರ್ವತಿ ಕೂತ್ಕೊಂಡಿದ್ದು ತೋರಿಸ್ತೇವೆ. ಆದ್ರೆ ಈಶ್ವರನನ್ನ ಸರಿಯಾಗಿ ತೋರಿಸ್ಬೇಕು ಅಂದ್ರೆ ಅರ್ಧ ಶಿವ ಅರ್ಧ ಪಾರ್ವತಿ ತೋರಿಸೋದೇ ಚೆನ್ನಾಗಿರುತ್ತೆ. ಯಾಕಂದ್ರೆ ಅದೆರಡೂ ಸೇರಿ ಒಂದಾಗಿರೋದು. ಈಶ್ವರ ಅಂತ ಹೇಳಿದ ತಕ್ಷಣ ಅವನೆಂದು ಪ್ರಕೃತಿಯನ್ನ ಬಿಟ್ಟವನೇ ಅಲ್ಲ. ಪುರುಷ ಪ್ರಕೃತಿ ಇದೆರಡೂ ಸೇರಿಕೊಂಡೇ ಇರ್ತಕ್ಕಂಥದ್ದು. ಪ್ರಕೃತಿ ಅಂದ್ರೆ ಮಾಯಾಶಕ್ತಿ. ಶಕ್ತ ಮತ್ತು ಶಕ್ತಿಯಿಂದ ಒಡಗೂಡಿದವನೇ ಈಶ್ವರ. ಅವನ ಶಕ್ತಿಯನ್ನ ತೋರಿಸುವುದಕ್ಕೆ ಬೆಸ್ಟ್ ಕ್ರಮ ಯಾವುದಪ್ಪ? ಅವನೊಟ್ಟಿಗೆ ಒಬ್ಬನೇ ಈಶ್ವರನಲ್ಲಿ ಅರ್ಧ ಭಾಗ ಶಕ್ತಿ, ಅರ್ಧ ಭಾಗ ಚೈತನ್ಯ. ಹಾಗೆ ತೋರಿಸಿದ್ರೆ ಅತಿ ಹತ್ತಿರದ ಅರ್ಥ. ಅದು ನಮಗೆ ಅದು ಸ್ವಲ್ಪ ಕಷ್ಟ ಆಗ್ತದೆ ಧ್ಯಾನ ಮಾಡ್ಲಿಕ್ಕೆ. ಅದಕ್ಕೆ ಏನ್ ಮಾಡಿದ್ರು? ಸರಿ, ಅವನ ತೊಡೆ ಮೇಲೆ ಕೂರಿಸ್ಬಿಟ್ರು ಪಾರ್ವತಿ. ಪಾರ್ವತಿ ಅಂದ್ರೆ ಬೇರೆ ಯಾವುದೂ ಅಲ್ಲ, ಆ ಪರಬ್ರಹ್ಮ ಪರಮಾತ್ಮನ ಶಕ್ತಿ, ಅವನ ಮಾಯಾಶಕ್ತಿ ಅಂತ ಹೇಳ್ತಾರಲ್ಲ ಅದೇ. ಉಮಾ ಸಹಾಯಂ ಪರಮೇಶ್ವರಂ. ಈಶ್ವರ ಅಂತ ಹೇಳಿದ್ರೆ ಒಡೆಯ ಅಂತ ಅರ್ಥ. ಪರಮ ಒಡೆಯ, ಅವನು ಎಲ್ಲದಕ್ಕೂ ಈ ಆಳುವವನು ಯಾರು? ಈಶ್ವರ. ಪ್ರಭುಂ ಪ್ರಕರ್ಷೇಣ ಭವತಿ. ವಿಶೇಷವಾಗಿ ಪ್ರಕಟಗೊಳ್ಳುತ್ತಾನೆ ಎಂಬ ಅರ್ಥದಲ್ಲಿ ಪ್ರಭು. ಪ್ರಭು ಎಂಬ ಶಬ್ದಕ್ಕೂ ಒಡೆಯ ಅಂತಾನೆ ಅರ್ಥ ಇದೆ. ತ್ರಿಲೋಚನಂ, 3 ಕಣ್ಣುಳ್ಳವನು. ನಮಗೆ 2 ಕಣ್ಣು, ಅವನಿಗೆ 3ನೇ ಒಂದು ಕಣ್ಣಿದೆ, ಜ್ಞಾನ ನೇತ್ರ ಅಂತ ಹೇಳ್ತಾರೆ. ಸೋಮ ಸೂರ್ಯ ಅಗ್ನಿಲೋಚನ. ಒಂದು ಚಂದ್ರ, ಇನ್ನೊಂದು ಸೂರ್ಯ, ಇನ್ನೊಂದು ಅಗ್ನಿ, ಇದು 3 ಅವನ ಕಣ್ಣುಗಳು. ಆಮೇಲೆ ನೀಲಕಂಠಂ, ನೀಲಿ ಬಣ್ಣದ ಕಂಠ ಉಳ್ಳವನು. ಹಾಲಾಹಲವನ್ನ ಕುಡಿದಿದ್ದಾನೆ ಜಗತ್ತಿನ ರಕ್ಷಣೆಗಾಗಿ, ಆದ್ದರಿಂದ ನೀಲಕಂಠನಾಗಿದ್ದಾನೆ. ಪ್ರಶಾಂತಂ. ಪ್ರಶಾಂತ ಯಾಕೆಂದ್ರೆ ಯಾವಾಗಲೂ ಧ್ಯಾನದಲ್ಲಿ ಇರ್ತಾನೆ. ಶಿವ ವೈರಾಗಿಗಳಿಗೆಲ್ಲ ಉತ್ತಮವಾದ ಧ್ಯೇಯ. ಮೋಕ್ಷ ಮಾರ್ಗದಲ್ಲಿ ನಡೆಯುವವರಿಗೆ ಇಷ್ಟ ದೇವತೆ ಶಿವ. ಯಾಕೆ ಅಂದ್ರೆ ಯಾವಾಗಲೂ ಧ್ಯಾನದಲ್ಲಿ ಇರ್ತಾನೆ.
ಭೋಗದಲ್ಲಿ ಇರೋದೇ ಇಲ್ಲ, ವೈರಾಗ್ಯವೇ ಅವನ ಲಕ್ಷಣ. ಜಟಾಜೂಟಧಾರಿಯಾಗಿ ಸ್ಮಶಾನವಾಸಿಯಾಗಿ ಭಸ್ಮಲೇಪನವನ್ನು ಮಾಡಿಕೊಂಡು ಎತ್ತಿನ ಮೇಲೆ ತಿರುಗಾಡ್ತಾ, ಅಂದ್ರೆ ಒಂದು ವಿರಕ್ತನ ಲಕ್ಷಣಗಳು ಕಾಣುತ್ತೆ. ಮತ್ತೆ ಸದಾ ಧ್ಯಾನದಲ್ಲಿ ಇರುವವನು. ಹೀಗಿರೋದ್ರಿಂದ ಏನು ಮುಮುಕ್ಷುಗಳಿಗೆ ಉತ್ತಮವಾದ ಧ್ಯೇಯ ವಸ್ತು ಪ್ರಶಾಂತ. ಧ್ಯಾನದಲ್ಲಿ ಇರೋದ್ರಿಂದ ಮನಸ್ಸು ಪ್ರಶಾಂತವಾಗಿರ್ತದೆ. ಹೀಗೆಂಬುದಾಗಿ ಧ್ಯಾತ್ವ ಧ್ಯಾನಿಸಿ ಮುನಿ ಭೂತಯೋ ನಿಂಗಚ್ಚತಿ. ಮುನಿ ಅಂದ್ರೇನು? ಧ್ಯಾನ ಮಾಡುವ ಸಾಧಕ. ಅದು ಯತಿಯೂ ಆಗ್ಬಹುದು ಅಥವಾ ಗೃಹಸ್ಥನೂ ಆಗ್ಬಹುದು. ಮನನಶೀಲನಿಗೆ ಮುನಿ ಎಂಬ ಶಬ್ದ ಇದೆ. ಮನನ ಅಂದ್ರೆ ಧ್ಯಾನ ಮಾಡುವುದು, ಚಿಂತನೆ ಮಾಡುವುದು, ವಿಚಾರ ಮಾಡುವುದು ಎಂಬ ಅರ್ಥ ಇದೆ. ಆ ರೀತಿ ಧ್ಯಾನ ಮಾಡುವಂತಹ ಮುನಿಯು, ಮನನಶೀಲನು ಧ್ಯಾನಿಸಿ ಭೂತಯೋನಿ ಗಚ್ಚತಿ. ಭೂತಯೋನಿ ಅಂದ್ರೆ ಯಾವುದು? ಪರಬ್ರಹ್ಮ ಪರಮಾತ್ಮ. ಭೂತಯೋನಿ ಅಂತ ಯಾಕೆ ಕರೆದ್ರು? ಈ ಪಂಚಮಹಾಭೂತಗಳೇನಿವೆ ಅದಕ್ಕೆ ಕಾರಣ, ಮೂಲ ಕಾರಣ ಯಾವುದು? ಪರಮಾತ್ಮ. ಅವನಿಗೆ, ಆ ಪರಮಾತ್ಮನಿಗೆ ಇಲ್ಲಿ ಸಮಸ್ತ ಸಾಕ್ಷಿಂ ತಮಸಃ ಪರಸ್ತಾತ್ ಅಂತ ಎರಡು ವಿಶೇಷಣಗಳನ್ನು ಕೊಟ್ಟಿದೆ. ಪರಮಾತ್ಮ ಯಾರಪ್ಪ ಅಂದ್ರೆ ಸಮಸ್ತ ಸಾಕ್ಷಿಯು. ಒಂದೇ ಶರೀರ ಮನಸ್ಸು ಬುದ್ಧಿಗೆ ಸಾಕ್ಷಿ ಅಲ್ಲ, ಅದು ಸಮಸ್ತ ಸೃಷ್ಟಿಗೂ ಸಾಕ್ಷಿ. ವಿಶ್ವ ಸಾಕ್ಷಿಣಿ ಅಂತ ಲಲಿತಾ ಸಹಸ್ರನಾಮದಲ್ಲಿ ಒಂದು ಹೆಸರು ಬರ್ತದೆ. ಸಾಕ್ಷಿ ವರ್ಜಿತ ಅಂತ ಮುಂದೆ ಬರ್ತದೆ, ಅದು ಕಾರಣ ಬೇರೆ ಉಂಟು. ಆದ್ರೆ ಅವರನ್ನ ತಿಳಿಯುವಾಗ ಮೊದಲ ಹಂತದಲ್ಲಿ ವಿಶ್ವ ಸಾಕ್ಷಿ ಎಂಬುದಾಗಿ ತಿಳಿಯುವುದು. ಕೊನೆಗೆ ಗೊತ್ತಾಗೋದು ಸಾಕ್ಷಿ ವರ್ಜಿತ. ಯಾಕೆ? ಸಾಕ್ಷ್ಯ ಅನ್ನೋದು ಮಿಥ್ಯವಾಗಿರೋದ್ರಿಂದ. ಆದ್ರಿಂದ ಸಮಸ್ತ ಸಾಕ್ಷಿ. ಒಂದು ಮನಸ್ಸಿಗೆ ಮಾತ್ರ ಸಾಕ್ಷಿ ಅಲ್ಲ. ನಾವು ಹಾಗೆ ಹೇಳಿಬಿಟ್ರೆ ಏನಾಗ್ತದೆ, ನಾವು ಸಾಂಖ್ಯರ ಸಿದ್ಧಾಂತ ಹೊರಟೋಗ್ಬಿಡ್ತಾರೆ. ಪ್ರಕೃತಿ ಬೇರೆ, ಪುರುಷ. ಪ್ರಕೃತಿ ಪುರುಷರನ್ನು ವಿಭಾಗ ಮಾಡ್ಕೊಳ್ಳೋದು. ಪುರುಷ ಅಂದ್ರೆ ಸಾಕ್ಷಿ. ಪ್ರತಿ ಶರೀರಕ್ಕೂ ಭಿನ್ನ ಭಿನ್ನ ಸಾಕ್ಷಿಗಳಿದ್ದಾರೆ. ಪ್ರತಿ ಶರೀರಕ್ಕೂ ಪುರುಷರ ಇದ್ದಾರೆ, ಪುರುಷರ ಅನೇಕರಿದ್ದಾರೆ ಅಂತ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ರು ಸಾಂಖ್ಯರು. ಆದ್ರೆ ವೇದಾಂತ ಶಾಸ್ತ್ರ ಹಾಗೆ ಹೇಳಲ್ಲ. ಒಬ್ಬನೇ ಸಾಕ್ಷಿ ಪ್ರತಿ ಶರೀರದಲ್ಲೂ ಪ್ರಕಟ ಆಗ್ತಾ ಇದ್ದಾನೆ ಅಂತ. ಇರುವುದು ರವಿ ಏಕಃ. ಬೇರೆ ಬೇರೆ ಪಾತ್ರೆಗಳಲ್ಲಿ ಅವನ ಪ್ರತಿಬಿಂಬಗಳು ಬೇರೆ ಬೇರೆ ಕಾಣಿಸುತ್ತೆ. ಅದನ್ನ ಆ ಪರಬ್ರಹ್ಮನಿಗೆ ಇನ್ನೊಂದು ಹೆಸರು ಸಾಕ್ಷಿ. ಆದ್ರೆ ಅವನು ಸಮಸ್ತ ಸಾಕ್ಷಿ. ತಮಸಃ ಪರಸ್ತಾತ್, ಕತ್ತಲೆಯ ಆಚೆ ಕಡೆ ಇರುವವನು. ಕತ್ತಲೆಯ ಈಚೆ ಕಡೆ ಇರುವವರು ನಾವು, ಕತ್ತಲೆ ಆಚೆ ಕಡೆ ಇರುವವರು ನಾವು. ಕತ್ತಲೆ ಈಚೆ ಕಡೆ ಅಂದ್ರೇನು? ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ. ಹಾಗೆ ತಮಸಃ ಪರಸ್ತಾತ್, ಅಜ್ಞಾನದ ಆಚೆಗಿರುವ, ಅರಿವಿನ ಸ್ವರೂಪವಾಗಿರುವ ಅಂತ ಅರ್ಥ. ಆ ಆತ್ಮನನ್ನ ಅವನು ಪಡೆದುಕೊಳ್ತಾನೆ. ಶಿವನನ್ನ ಧ್ಯಾನ ಮಾಡುವವನು ಏನು ಪಡ್ಕೊಳ್ತಾನೆ? ಸ್ವಸ್ವರೂಪವನ್ನು ಪಡ್ಕೊಳ್ತಾನೆ, ಆತ್ಮನನ್ನೇ ಪಡ್ಕೊಳ್ತಾನೆ, ಸಮಸ್ತ ಸಾಕ್ಷಿಯಾದ ಪರಬ್ರಹ್ಮನನ್ನು ಪಡ್ಕೊಳ್ತಾನೆ. ಇಷ್ಟು ವಿವರಣೆಯನ್ನು ಕೊಟ್ಟಾದ್ಮೇಲೆ ಆ ಬ್ರಹ್ಮನ ನಮ್ಗೆ ಎಲ್ಲಿ ಒಂದು ಗೊಂದಲ ಆಗ್ಬಾರ್ದಲ್ಲ. ನಾವು ಯಾರನ್ನ ಧ್ಯಾನ ಮಾಡಬೇಕು? ಶಿವನನ್ನ ಧ್ಯಾನ ಮಾಡಬೇಕು, ವಿಷ್ಣುವನ್ನ ಧ್ಯಾನ ಮಾಡಬೇಕು, ಯಾವ ಧ್ಯಾನ ಮಾಡಬೇಕು ಅಂತ ಅನೇಕ ದೇವತೆಗಳಿದ್ದಾರೆ ಎನ್ನುವ ಭ್ರಮೆಯಲ್ಲಿದ್ದೇವಲ್ಲ, ಅದನ್ನು ಸ್ಪಷ್ಟಪಡಿಸಿದ ಉಪನಿಷತ್ ಹೇಳುತ್ತೆ. ಹಾಗಿಲ್ಲ, ಅವನೇ ಎಲ್ಲ ದೇವತೆಗಳ ರೂಪದಲ್ಲಿ ಎಲ್ಲ ಬೇರೆ ಬೇರೆ ದೇವತಾ ಶರೀರವನ್ನ ದಿಂದ ಪ್ರಕಟವಾಗಿರುವುದು ಒಬ್ಬನೇ ಆ ಆತ್ಮ ಅಥವಾ ಶಿವನೇ ಎಂಬುದಾಗಿ ಹೇಳುತ್ತೆ.
ಸ ಬ್ರಹ್ಮ ತಮಃ ಸ್ವರಾಟ್ ಸ ಏವ ವಿಷ್ಣು ಸ ಪ್ರಾಣ ಸ ಕಾಲ ಸ ಅಗ್ನಿ ಸ ಚಂದ್ರಮಾಹ. ನಮ್ ಗೊಂದಲೆಲ್ಲ ನಿವಾರಣೆ ಆಯ್ತಲ್ಲ ಇವಾಗ. ಆ ಒಂದೇ ಆತ್ಮ ವಸ್ತುವೇ ಬ್ರಹ್ಮ, ಹಿರಣ್ಯಗರ್ಭ, ಚತುರ್ಮುಖ ಬ್ರಹ್ಮ, ಅವನೇ ಪ್ರಕಟ ಆಗಿರೋದು ಬ್ರಹ್ಮನ ರೂಪದಲ್ಲಿ. ಸ ಶಿವ, ಆ ಆತ್ಮನೇ ಶಿವನು. ಇಲ್ಲಿ ಶಿ- ಶಿವ ಅಂತ ಮತ್ತೆ ಯಾಕೆ ಬಂತು? ಮೇಲ್ಗಡೆ ಶಿವಂದೇ ಧ್ಯಾನ ಮಾಡ್ಲಿಕ್ಕೆ ಹೇಳಿದ್ಯಲ್ಲ ಅಂದ್ರೆ ಅಲ್ಲ. ಅದೇ ಶಿವನನ್ನ ಧ್ಯಾನ ಮಾಡಿದ್ರೆ ಸಮಸ್ತ ಸಾಕ್ಷಿಯಾದ ಆತ್ಮನನ್ನ ಪಡಿತಾನೆ ಅಂತ ಹೇಳಿತ್ತಲ್ಲ. ಆ ಸಮಸ್ತ ಸಾಕ್ಷಿಯಾದ ಆತ್ಮ ಅಥವಾ ಪರಬ್ರಹ್ಮನೇ ಬ್ರಹ್ಮನು, ಶಿವನು, ಇಂದ್ರನು. ಇಂದ್ರ ಅಂದ್ರೆ ಎಲ್ಲಾ ದೇವತೆಗಳಿಗೆ ಒಡೆಯ. ಸೊ ಅಕ್ಷರ, ಅಕ್ಷರ ಅಂದ್ರೆ ನಿರ್ಗುಣ ನಿರಾಕಾರ ಬ್ರಹ್ಮ. ಪರಮಃ, ಪರಮ ಅಂದ್ರೆ ಶ್ರೇಷ್ಠ. ಸ್ವರಾಟ್ ಅಂದ್ರೆ ಸ್ವಯಂ ರಾಜತೆ ಅಂತ, ಸ್ವತಂತ್ರನು. ಸ್ವರಾಟ್ ಎಂಬ ಶಬ್ದಕ್ಕೆ ಅವನು ಯಾವ ಹಂಗಿಲ್ಲದವನು, ಸ್ವತಂತ್ರನು ಅಂತ ಅರ್ಥ. ಮಾಯಾ ಉಪಾಧಿ ಜೊತೆಗಿದ್ದರೂ ಮಾಯೆ ಅವನನ್ನು ಬಂಧಿಸಲ್ಲ. ನಾವೆಲ್ಲ ಅಸ್ವತಂತ್ರರು, ಅಂದ್ರೆ ಅಜ್ಞಾನಿ ಜೀವರುಗಳು ಏನಿದ್ದಾರೆ ಹಾಗೆ ಅವನು ಯಾವ ಸಮಯದಲ್ಲಿ ಪ್ರಕಟನಾಗಬಲ್ಲ, ಯಾವ ಲೀಲೆಯನ್ನು ತೋರಿಸಬಲ್ಲ, ಯಾವಾಗ ಬೇಕಾ ತಿರೋಧಾನವನ್ನು ಪಡೆಯಬಲ್ಲ. ಅದು ಅವನ ಸಾಮರ್ಥ್ಯ. ಸ ಏವ ವಿಷ್ಣು, ನೋಡಿ ಮೇಲೆ ಶಿವ ಅಂತ ಹೇಳಿದ್ರು, ಸ್ವಯಂಭೂ ಶಂಭುರಾದಿತ್ಯ. ಅದರಿಂದ ಅದೇನು ವ್ಯತ್ಯಾಸ ಏನಿಲ್ಲ, ಇರುವುದೊಂದೇ ತತ್ವ. ಸ ಪ್ರಾಣ, ಪ್ರಾಣಾಭಿಮಾನಿ ದೇವತೆ ನಾನೇ. ಸ ಕಾಲ, ಕಾಲದ ಅಭಿಮಾನಿ ದೇವತೆ ನಾನೇ. ಅಗ್ನಿ, ಅಗ್ನಿ ಅಭಿಮಾನಿ ದೇವತೆ ನಾನೇ. ಚಂದ್ರಮ, ಚಂದ್ರನ ಅಭಿಮಾನಿ ದೇವತೆ ನಾನೇ ಅಂತ. ಅಂದ್ರೆ ದೇವತಾ ಶರೀರದಲ್ಲಿಯೂ ಅಂತರ್ಯಾಮಿಯಾಗಿರುವವನು ಆ ಒಂದೇ ಪರಬ್ರಹ್ಮ ವಸ್ತು. ಆ ಪರಬ್ರಹ್ಮನೇ ವಿಷ್ಣುವಾಗಿ, ಶಿವನಾಗಿ, ಆ ಅಮ್ಮನವರಾಗಿ, ಗಣಪತಿಯಾಗಿ, ಹೀಗೆ ಬೇರೆ ಬೇರೆ ರೂಪಗಳಲ್ಲಿ ಪ್ರಕಟನಾಗ್ತಾನೆ ಎಂಬುದಾಗಿ ಆ ಸರ್ವವ್ಯಾಪಕನಾದ, ಸರ್ವರೂಪನಾದ ಆ ಆತ್ಮವಸ್ತುವನ್ನ ವರ್ಣಿಸಿ ಆಯಿತು. ಇನ್ನು ಮುಂದಿನ 2 ಮಂತ್ರಗಳಲ್ಲಿ ಆ ಆತ್ಮಜ್ಞಾನವನ್ನು ಪಡೆದುಕೊಳ್ಳುವುದರಿಂದ ಏನ್ ಲಾಭ ಆಗ್ತದೆ ಎನ್ನುವುದನ್ನು ಹೇಳ್ತಾರೆ. ಜ್ಞಾತ್ವಾ ತಂ ಮೃತ್ಯುಮತ್ಯೇತಿ ನಾನ್ಯಃ ಪಂಥಾ ವಿಮುಕ್ತಯೇ ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಸಂಪಶ್ಯನ್ ಬ್ರಹ್ಮ ಪರಮಂ ಯಾತಿ ನಾನ್ಯೇನ ಹೇತುನಾ. ಆ ಪರಮಾತ್ಮನ ವರ್ಣನೆಯನ್ನು ಮಾಡ್ತಾ ಮುಂದೆ ಹೇಳುತ್ತೆ, ಸ ಏವ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಸನಾತನ. ಅವನು ಬ್ರಹ್ಮ, ಅವನು ಇಂದ್ರ, ಅವನು ಅಕ್ಷರ ಅಂತೆಲ್ಲ ಹೇಳಿದ್ಮೇಲೆ ಎಷ್ಟು ಹೇಳ್ತಾ ಕೂತ್ಕೊಳ್ಳೋಣ? ಒಂದೇ ಲೈನಲ್ಲಿ ಹೇಳ್ಬಿಡೋಣ ಎಲ್ಲವನ್ನು. ಸ ಏವ ಸರ್ವಂ, ಅವನೇ ಎಲ್ಲವೂ. ಯದ್ಭೂತಂ ಯಚ್ಚ ಭವ್ಯಂ, ಹಿಂದೆ ಏನೇನು ಆಗಿದೆಯೋ ಅದು ಅವನೇ, ಮುಂದೆ ಏನೇನೋ ಘಟಿಸ್ತದೋ ಅದು ಅವನೇ. ಅವನೆಂದ್ರೆ ಯಾರು? ಸನಾತನಂ. ಸನಾತನ ಅಂದ್ರೆ ಶಾಶ್ವತ, ಹುಟ್ಟು ಸಾವುಗಳಿಲ್ಲದ ಆ ಶಾಶ್ವತವಾದ ಆತ್ಮವಸ್ತು, ಪರಬ್ರಹ್ಮ ವಸ್ತುವೇ ಎಲ್ಲವೂ ಆಗಿದೆ ಎಂಬುದಾಗಿ ಹೇಳ್ತಾ ಇದೆ ಉಪನಿಷತ್ತು. ಇದು ನಮ್ಮ ಮಂತ್ರಗಳಲ್ಲೆಲ್ಲ ನಾವು ನೋಡ್ತೇವೆ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ನಾರಾಯಣ ಉಪನಿಷತ್ನಲ್ಲೂ ಇದೇ ಬರುತ್ತೆ. ಅಂದ್ರೆ ಏನು ಅರ್ಥ? ಎಲ್ಲವೂ ಭಗವಂತನೇ ಎಂಬುದಾಗಿ ಸನಾತನ ಧರ್ಮದ ಶ್ರೇಷ್ಠವಾದ ಚಿಂತನೆ, ಉಪನಿಷತ್ ಚಿಂತನೆ. ಇಲ್ಲಿ ಭೇದ ಇಲ್ಲ, ಇಲ್ಲಿ ಇರುವುದು ಒಂದೇ ವಸ್ತು, ಎರಡಾಗಿ ತೋರ್ತಾ ಇರುವಂಥದ್ದಷ್ಟೇ. ದೇಶತಃ ಕಾಲತಃ ವಸ್ತುತಃ ಅಪರಿಚ್ಛಿನ್ನನಾದ ಭಗವಂತನೊಬ್ಬನೇ ಇರತಕ್ಕಂಥದ್ದು ಎಂಬುದನ್ನ ಸ ಏವ ಸರ್ವಂ, ಅವನೇ ಇದೆಲ್ಲವೂ. ಇದೆಲ್ಲವೂ ಅಂತ ಹೇಳಿದ ತಕ್ಷಣ ಏನಾಗ್ಬಿಡುತ್ತೆ? ವರ್ತಮಾನದಲ್ಲಿರುವುದೆಲ್ಲವೂ ಆಗ್ಬಿಡುತ್ತೆ. ಸ ಏವ ಸರ್ವಂ, ನಮ್ಮ ಎದುರಿಗಿರುವುದೆಲ್ಲವೂ ಅವನೇ ಅಂತ ಆಗ್ಬಿಡ್ತದೆ.
ಮತ್ತೆ ಗೊಂದಲ ಆಗ್ಬಿಡುತ್ತೆ, ಹಿಂದೆಲ್ಲ ಮತ್ತೆ ಬೇರೆಯವ್ರು ಆಗಿ ಹೋಗಿರ್ಬಹುದು ಅಂದ್ರೆ ಇಲ್ಲ. ಯದ್ ಭೂತಂ ಎಂದು ಹಿಂದೆ ಆಯ್ತು, ಎಚ್ಚ ಭವ್ಯ ಮುಂದೆ ಏನಾಗ್ತದೋ ಅದೆಲ್ಲವೂ ಆ ಏಕಮೇವ ಅದ್ವಿತೀಯವಾದ ಪರಬ್ರಹ್ಮ ವಸ್ತುವೇ ಹೊರತು ಇನ್ಯಾವುದೂ ಅಲ್ಲ. ಈ ಪರಬ್ರಹ್ಮವನ್ನು ಪಡೆದುಕೊಳ್ತಾನೆ ಯಾರೋ ಮೊದಲು ಉಪಾಸನೆಯನ್ನು ಮಾಡ್ತಾನೆ, ಕೊನೆಗೆ ಗುರುವನ್ನ ಬಳಿ ಸಾರಿ ಆತ್ಮಜ್ಞಾನವನ್ನು ಪಡ್ಕೊಳ್ತಾನೆ. ಅದ ಆತ್ಮವನ್ನೇ ಧ್ಯಾನಿಸುತ್ತಾ ಈ ಸರ್ವಾತ್ಮವಾಗಿರುವಂತಹ ಆ ಪರಬ್ರಹ್ಮನನ್ನು ಪಡ್ಕೊಳ್ತಾನೆ. ಹೇಗೆ ಪಡ್ಕೊಳ್ತಾನೆ? ಜ್ಞಾತ್ವಾ ತಂ ಮೃತ್ಯು ಮತ್ತೇತಿ ನಾಣ್ಯಃ ಪಂಥ ವಿಮುಕ್ತಯೇ. ಆ ಪರಮಾತ್ಮನನ್ನ ಜ್ಞಾತ್ವ ತಿಳಿದುಕೊಂಡು ಅರ್ಥ. ಇದು ಅದ್ವೈತ ಸಿದ್ಧಾಂತದ ಒಂದು ವಿಶೇಷವಾದ ಚಿಂತನೆ. ಜ್ಞಾನಾತ್ ಏವ ತು ಕೈವಲ್ಯಂ. ಕೈವಲ್ಯ ಅಂದ್ರೆ ಮೋಕ್ಷ, ಅದು ಜ್ಞಾನದಿಂದಲೇ ಮೋಕ್ಷ ಅಂತ. ಆ ಪರಮಾತ್ಮನ ಯಥಾರ್ಥ ಸ್ವರೂಪವನ್ನ ಜ್ಞಾತ್ವ ತಿಳಿದು ಮೃತ್ಯುಂ ಅತ್ಯೇತಿ ಅತೀತ್ಯ ಏತಿ ಅತ್ಯೇತಿ, ಮೃತ್ಯುವನ್ನ ಮೀರಿ ದಾಟತಾನೆ ಅಂತ. ಅಂದ್ರೆ ಹುಟ್ಟು ಸಾವಿನ ಚಕ್ರವನ್ನ ದಾಟ್ತಾನೆ, ಅಂದ್ರೆ ಮೋಕ್ಷವನ್ನು ಹೊಂದುತ್ತಾನೆ. ಮೃತ್ಯು ಮತ್ಯೇತಿ ಎಂಬ ಶಬ್ದಕ್ಕರ್ಥ ಏನು? ಮೋಕ್ಷವನ್ನು ಪಡೆದುಕೊಳ್ತಾನೆ. ಹೇಗೆ? ಜ್ಞಾತ್ವ. ಯಾರನ್ನ ಜ್ಞಾತ್ವ? ಸರ್ವಂ ಖಲು ಇದಂ ಬ್ರಹ್ಮ, ಎಲ್ಲವೂ ಆಗಿರುವ ಆ ಪರಬ್ರಹ್ಮನನ್ನು ತಿಳಿದು. ಉಪಾಸನೆ ಮಾಡಿ ಕರ್ಮ ಮಾಡಿ ಎಂಬುದಾಗಿ ಹೇಳಲಿಲ್ಲ. ಉಪಾಸನೆಯನ್ನು ಹೇಳಿದ್ರೂ ಕೂಡ ಅದು ಜ್ಞಾನಕ್ಕೆ ಸಾಧನವಾಗಿ ಹೇಳಿತು. ಆದ್ದರಿಂದ ಜ್ಞಾನದಿಂದಲೇ ಮೋಕ್ಷ ಎನ್ನುವಂಥದ್ದನ್ನು ಎತ್ತಿ ಹಿಡಿತಾ ಇದೆ ಕೈವಲ್ಯ ಉಪನಿಷತ್ತು. ಅಷ್ಟೇ ಅಲ್ಲ, ನಾಣ್ಯಃ ಪಂಥ ವಿಮುಕ್ತಯೇ, ನ ಅನ್ಯಃ ಪಂಥ, ಬೇರೆ ಮಾರ್ಗವಿಲ್ಲ. ನಾಣ್ಯಃ ಪಂಥ ವಿದ್ಯತೆ ಯನಾಯ. ಈ ಮಾತುಗಳು ಶ್ವೇತಾಶ್ವತರದಲ್ಲೂ ಬರ್ತದೆ, ಇಲ್ಲೂ ಬರುತ್ತೆ, ಪುರುಷ ಸೂಕ್ತದಲ್ಲೂ ಬರುತ್ತೆ ಈ ಶಬ್ದ. ನಾಣ್ಯಃ ಪಂಥ ವಿದ್ಯತೆ ಯನಾಯ, ಅಯನಾಯ ವಿದ್ಯತೆ. ವಿದ್ಯತೆ ಅಂದ್ರೆ ಪಡೆದುಕೊಳ್ಳೋದಕ್ಕೆ, ಅಯನ ಅಂದ್ರೆ ಸ್ಥಿತಿ, ಭಗವಂತನ ಒಂದು ಸ್ಥಾನ ಏನಿದೆ, ಪರಬ್ರಹ್ಮ ಸ್ಥಾನ ಸ್ಥಿತಿ, ಬ್ರಾಹ್ಮಿ ಸ್ಥಿತಿ, ಅದನ್ನ ಪಡೆದುಕೊಳ್ಳೋದಕ್ಕೆ ತಿಳಿದುಕೊಳ್ಳೋದಲ್ಲದೆ ಬೇರೆ ಮಾರ್ಗ ಇಲ್ಲ ಅಂತ ಇದು ವೈದಿಕ ಘೋಷ. ಇದು ಹೇಳ್ತಾ ಇದೆ ನಾಣ್ಯಃ ಪಂಥ ವಿಮುಕ್ತಯೇ, ಬೇರೆ ಮಾರ್ಗ ಇಲ್ಲ. ಅದಕ್ಕೆ ಎಷ್ಟೋ ಸಲ ನಮ್ಮಲ್ಲಿ ಒಂದು ಇರುತ್ತೆ, ತುಂಬಾ ಮಾರ್ಗಗಳಿದೆ ಮೋಕ್ಷಕ್ಕೆ ಅಂತ. ಒಂದೂರಿಂದ ಇನ್ನೊಂದು ಊರಿಗೆ ಹೋಗ್ಲಿಕ್ಕೆ ತುಂಬಾ ಮಾರ್ಗಗಳು ಇರಬಹುದು. ಕಾಶಿಗೋ ರಾಮೇಶ್ವರಕ್ಕೋ ಮತ್ತೊಂದು ಕಡೆಗೆ ಹೋಗ್ಬೇಕಾದ್ರೆ ಅನೇಕ, ಅಂದ್ರೆ ಭೂಮಾರ್ಗಗಳೇ ಅನೇಕ ಇರುತ್ತೆ. ವಾಯು ಮಾರ್ಗಗಳಂತೂ ಹೋಗಿದ್ದೇ ದಾರಿ, ಜಲ ಮಾರ್ಗಗಳು ಇರಬಹುದೇನೋ. ಆದ್ರಿಂದ ಅನೇಕ ಮಾರ್ಗಗಳಿಂದ ಮುಟ್ಟೋದು ಒಂದೇ ಗುರಿ ಅಂತ ಹೇಳ್ಬಹುದು. ಆದ್ರೆ ಮೋಕ್ಷದ ವಿಷಯದಲ್ಲಿ ಹಾಗೆ ಹೇಳಲಿಕ್ಕೆ ಆಗಲ್ಲ. ಹಠಯೋಗದಿಂದಲೂ ಮೋಕ್ಷ, ಜಪಯೋಗದಿಂದಲೂ ಮೋಕ್ಷ, ತೀರ್ಥಕ್ಷೇತ್ರ ಯಾತ್ರಾ ಯೋಗದಿಂದಲೂ ಮೋಕ್ಷ, ಪೂಜಾ ಯೋಗ ಭಜನೆ ಯೋಗದಿಂದಲೂ ಮೋಕ್ಷ, ಯಜ್ಞಯಾಗಗಳಿಂದಲೂ ಮೋಕ್ಷ ಅಂತ ಹಾಗೆ ಹೇಳಲಿಕ್ಕಾಗಲ್ಲ. ಕೇವಲ ಜ್ಞಾನದಿಂದಲೇ ಮೋಕ್ಷ, ಬೇರೆ ಮಾರ್ಗವೇ ಇಲ್ಲ ಅಂತ ಹಾಗೆ ಹೇಳಿ. ಇನ್ನು ಮೋಕ್ಷಕ್ಕೆ ಸಾಧನ ಎಂಬುದು ಉಪನಿಷತ್ತದ ಘೋಷಣೆ. ಸಮಯವು ಸಮಾಪ್ತವಾಗಿದೆ ಮತ್ತು ಉಳಿದ ಚಿಂತನೆಯನ್ನ ನಾಳೆ ದಿವಸ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು,
ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.